ಹಾಡಬೇಕಂದ್ರೆ ಕೆಲವರು ಒಂದು ಸೂಪರ್ ಮೂಡ್ ಇರಬೇಕು ಅಂತ ಹೇಳ್ತಾರೆ, ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕಂತ ಹೇಳ್ತಾರೆ. ಬಟ್ ಐ ಬಿಲೀವ್ ವೆನ್ ಯು ಆರ್ ಸರೌಂಡೆಡ್ ಬೈ ಗುಡ್ ಪೀಪಲ್ ವಿತ್ ಯು, ವೆನ್ ಯು ಆರ್ ಸರೌಂಡೆಡ್ ವಿತ್ ಗುಡ್ ಹಾರ್ಟೆಡ್ ಪೀಪಲ್, ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಮ್ಯೂಸಿಕ್ ಬರುತ್ತೆ. ಇನ್ ದಟ್ ವೇ ಐ ಬಿನ್ ಬ್ಲೆಸ್ಡ್ ವಿತ್ ಅ ಗ್ರೇಟ್ ಡೈರೆಕ್ಟರ್ ಆ್ಯಂಡ್ ಅ ಗ್ರೇಟ್ ಟೀಮ್. Especially Sheelam, I think I would describe you as with a lot of patience you had over the last 3 years, and idu banbitu nim first screen presence on film material. And now Ram Movies, Mr. Ramesh sir ge tumba thanks for blessing us with this film. Moksha and Satvika, you all have really performed so well. It was great scoring music to you all on screen, and Nam Santosh sir has brought life to the entire cinema. Very loving director, very kind director. ಇದನ್ನೆಲ್ಲ ಅವರೇ ಹೇಳ್ಕೊಟ್ರು ಈ ಥರ ಮಾತಾಡಬೇಕಂತ. ಸೊ ಅಷ್ಟು ಗೈಡ್ ಮಾಡ್ತಾರೆ ನನ್ನನ್ನು ಲೈಫಲ್ಲಿ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಐ ಲವ್ ಯು ವೆರಿ ಮಚ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಸಾಂಗ್ ಇಸ್ ಔಟ್ ಟುಡೇ. ಥ್ಯಾಂಕ್ಸ್ ಟು ಸಂಜಯ್ ಹೆಗಡೆ. ಸುನಿ ಸರ್ ಲಿರಿಕ್ಸ್ ಇಷ್ಟ ಆಯ್ತಾ ಎಲ್ರಿಗೂ? Awesome. Mainly I would like to thank some musician friends in my life. Nam Chetan Naik kuda bandidare ivattu. He is our musical supervisor. He takes care of all our recordings. And some of the names that I want to mention, Mr. George Thomas. ಇವರೆಲ್ಲ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. They really need to get their due respect. And Chetan Naik, George Thomas, Prakash, my engineer, Nikshep Gowda, he's from Mangalore, Neetu, Buttu sir, ಮತ್ತೆ Lionel Jude. ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದರೆ, ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವೈಲಿನ್. ನಮ್ಮಪ್ಪ ಸೋಲೋ ವೈಲಿನ್ ನುಡಿಸಿದ್ದಾರೆ ಈ ಸಾಂಗ್ಗೆ. ಚಿಕ್ಕ ವಯಸ್ಸಿಂದ ಐ ಯೂಸ್ ಟು ಆಸ್ಕ್ ಹಿಮ್. ಈ ಎಕ್ಸ್ಕ್ಯೂಸ್ ಮೀ ಮೂವಿ ಮತ್ತು H2Oದಲ್ಲಿ ಎಲ್ಲ ಅವ್ರು ಬರ್ಸಿದ್ದಾರೆ. ಐ ಯೂಸ್ ಟು ವಂಡರ್ ವೆನ್ ಆ ಆಪರ್ಚುನಿಟಿ ನನಗೆ ಬರುತ್ತೆ ಅಂತ ನನ್ನ ಲೈಫಲ್ಲಿ. ಇವತ್ತು ನಮ್ಮ ಸಾಂಗಿಗೆ ಅವರು ಹೀಸ್ ಪ್ಲೇಡ್ ದ ವೈಲಿನ್. ಐ ವೆರಿ ಥ್ಯಾಂಕ್ಫುಲ್. ನಮ್ಮ ತಮ್ಮ ಜಾರೆಡ್ ಸ್ಯಾಂಡಿ ಕೂಡ ವಿಡಿಯೋದಲ್ಲಿ ಫೀಚರ್ ಆಗಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾನ್ಸ್. ಥ್ಯಾಂಕ್ಸ್ ಟು ಎವ್ರಿಬಡಿ. ಸರ್ ಆ್ಯಕ್ಚುಲಿ ಒನ್ ಟೇಕಲ್ಲೇ ಈ ಸಾಂಗ್ ರೆಡಿ ಮಾಡಿದ್ರು. ಒನ್ ಟೇಕ್ ಅಂದರೆ ಒನ್ ಟ್ಯೂನ್ ಕಳ್ಸಿದ ತಕ್ಷಣ ಅವ್ರು ಓಕೆ ಅಂತ ಹೇಳಿದ್ರು. ಫಸ್ಟ್ ಟ್ಯೂನೇ ಓಕೆ ಮಾಡಿದ್ರು ಸರ್. ಯಾ, 5 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಎಲ್ಲದನ್ನು ಲೈವ್ ಮಾಡಿದ್ದೀವಿ, ಎಲ್ಲದನ್ನು. ದಟ್ ಈಸ್ ಒನ್ ಥಿಂಗ್ ದಟ್ ಐ ಲವ್. ಬಿಕಾಸ್ ನಾವು ಎಲ್ಲೋದ್ರೂ ಕೂಡ, ಚೆನ್ನೈ, ಬಾಂಬೆ ಎಲ್ಲೋದ್ರೂ ಕೂಡ ನಮ್ಮ ಕಮ್ಯುನಿಟಿ, ನಮ್ಮ ಕರ್ನಾಟಕ ಮ್ಯೂಸಿಷಿಯನ್ಸ್ಗೆ ಐ ಮೇಕ್ ಶೋರ್ ಎವ್ರಿಬಡಿ ಗೆಟ್ಸ್ ದೇರ್ ಡ್ಯೂ ಜಾಬ್ ಡನ್. ಇಲ್ಲಿಂದ ಬ್ಯಾಂಗ್ಳೂರ್ ಸ್ಟ್ರಿಂಗ್ ಎನ್ಸೆಂಬಲ್ ಇರಲಿ, ಪರ್ಕಷನ್ ಟೀಮ್ಸ್ ಇರಲಿ, ಇಟ್ಸ್ ನೈಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅವ್ರು ಹಾಕಿರೋ ಎಫರ್ಟ್, ನಮ್ಮದು ಬರೀ ಐಡಿಯಾ ಅಷ್ಟೇ. ಅವ್ರು ಬಂದು ನುಡಿಸಿರೋದು, ಅವ್ರ ಟೈಮ್ ಈಸ್ ವಾಟ್ ವಿ ಆರ್ ಆಲ್ ಸೀಯಿಂಗ್ ಟುಡೇ ಆನ್ ಸ್ಕ್ರೀನ್. ಥ್ಯಾಂಕ್ ಯು ಸರ್. ಎಷ್ಟನೇ ಹಾಡು ಸರ್ ಜೊತೆ ನಿಮ್ಮದು, ಸುನಿ ಸರ್ ಜೊತೆ? 4 ಆಲ್ಬಮ್ಸ್ ಮಾಡಿದ್ದೀವಿ. 4 ಅಲ್ವಾ? ಅಲ್ಮೇಲಮ್ಮ, ಚಮಕ್, ಸಖತ್. ಈಗ ಅದು ಯಾಕೆ ನಿಮ್ಮ ಕಾಂಬಿನೇಷನ್ ರಿಪೀಟ್ ಆಗ್ತಾ ಇರುತ್ತಲ್ಲ? ನಾನು ಬಿಡಲ್ಲ ಅವ್ರನ್ನ. ನೀವು ಬಿಡಲ್ವಾ? ಅವ್ರು ಬಿಡಲ್ಲ? ನಾನು ಬಿಡಲ್ಲ, ಅವ್ರು ನೀವು ಬಿಡಲ್ಲ. ಸೂಪರ್, ಕಂಗ್ರ್ಯಾಚುಲೇಷನ್. ತುಂಬ ಒಳ್ಳೇದಾಗಲಿ. ಸಾಂಗ್ ಅದ್ಭುತವಾಗಿದೆ. ಸಂತೋಷ್ ಸರ್, ಓವರ್ ಟು ಯು. ಹಾಂ, ಹೌದು, ಕರೆಕ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಬೇರೆ ಶೂಟಿಂಗಲ್ಲಿದೆ. ಮತ್ತು ಬನ್ನಿ, ಯಾಕಂದರೆ ಸಾಂಗ್ 3.5 ನಿಮಿಷದಲ್ಲಿ ಮುಗಿದೋಗಿದೆ. ಬಟ್ ಅದಕ್ಕೆ ಇವರು ಹಾಕಿರೋ ಎಫರ್ಟ್ ಇದೆಯಲ್ಲ ಸರ್, ಅದು ತುಂಬ ಕಷ್ಟ. ಯಾಕಂದರೆ ಬೆಳಿಗ್ಗೆ ಮೋಸ್ಟ್ಲಿ 6:30 ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಮುಗಿದಾಗ ಆಲ್ಮೋಸ್ಟ್ ಬೆಳಿಗ್ಗೆ 4 ಗಂಟೆ 5 ಗಂಟೆ ಆಗೋಗಿತ್ತು. ಅದಕ್ಕಿಂತ ಮುಂಚೆ ಯಾಕಂದರೆ ರಿಹರ್ಸಲ್ ಕೂಡ ಒಂದು 2-3 ದಿವಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಮಧು ಜೊತೆ ಸೇರಿಕೊಂಡು. ಯಾಕಂದರೆ ಇದು ಈ ಥರದ್ದು ಸಾಂಗ್ ತುಂಬ ಕಷ್ಟ ಇರೋದು DOPಗಳಿಗೆ. ಯಾಕಂದರೆ ಒಂದು ಇದನ್ನು ಕಂಪೋಸ್ ಮಾಡಿದ್ರೆ, ಯಾಕಂದರೆ ನಮ್ಮ ಮಧು ಕಂಪೋಸ್ ಮಾಡ್ತಾರೆ. ಬಟ್ ಕಂಪೋಸ್ ಮಾಡಿದ ಮೇಲೆ ಶೂಟ್ ಮಾಡೋದಿಲ್ಲ, ಸಿಂಗಲ್ ಶೂಟ್. ಯಾಕಂದರೆ ನೀವು ಲೈಟ್ ಇಟ್ಕೊಳ್ಳೋಕ್ಕೆ ಜಾಗ ಇರೋಲ್ಲ, ಸ್ಪೇಸ್ ಚಿಕ್ಕದಾಗಿರುತ್ತೆ, ಬ್ಯಾಕ್ಗ್ರೌಂಡು ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು. ಈ ಥರದಲ್ಲಿ ಚಿಕ್ಕ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಡೀಟೇಲ್ಸ್ನ ತಲೆಯಲ್ಲಿ ಇಟ್ಕೊಂಡು ಈ ಥರ ಸಾಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಂದು 3-4 ದಿವಸಕ್ಕೆ ಸಾಂಗ್ ಈ ಥರ ಮಾಡೋದು ಸುಲಭ. ಬಟ್ ಒಂದು ಸಿಂಗಲ್ ಟೇಕಲ್ಲಿ 3.5 ನಿಮಿಷದಲ್ಲಿ ಈ ಸಾಂಗ್ ಮಾಡೋದು ಇದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಜಾಬ್.
ಅದರಲ್ಲೂ ನಮ್ಮ ಸ್ಟಡಿ ಕ್ಯಾಮ್ ಆಪ್ರೇಟರ್, ಅವನ ಹೆಸರು ಮರ್ತುಬಿಟ್ಟೆ, ಗಿಂಬಲ್ ಹ್ಯಾಂಡಲ್ ಮಾಡಿ, ಗಿಂಬಲ್ ಅನಿಲ್ ಬನ್ನಿ. ಅಂದ್ರೆ ಟೆಕ್ನಿಕಲ್ ಟೀಮ್ ತುಂಬಾ ಗಟ್ಟಿಯಾಗಿರ್ಬೇಕು ಈ ತರದ್ ಒಂದು ಪ್ರಯತ್ನ ಮಾಡ್ಬೇಕಾದ್ರೆ. ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟಿಲ್ ಕ್ಯಾಮ್ರಾ ಥರ ಅಲ್ಲ, ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ. ಆ ಕ್ಯಾಮ್ರಾ ಕೈಲಿ ಹಿಡ್ಕೊಳ್ಳೋದೇ ಕಷ್ಟ, ಅದ್ರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್, ಅದೇನು ಒಂದು ಟೇಕ್ ಅಲ್ಲ, ಆಲ್ಮೋಸ್ಟ್ ಒಂದು 10-15 ಟೇಕ್ ಆಗಿದೆ, 14 ಟೇಕ್ಸು. ಒಂದು ಪಾಯಿಂಟಲ್ಲಿ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ, ಬಟ್ ಆದರೂ ವಿಲಿಯಮ್ ಸರ್ ಮತ್ತು ಇವೆಲ್ಲ ನಾವು ಮಾಡ್ತೀವಿ ಅಂದರು. ಹಾಗಾಗಿ ಯಾಕಂದ್ರೆ ನಾನು ಬರೀ ಆ್ಯಕ್ಟ್ರ್ ಅಷ್ಟೇ, ನಾನು ನಿಲ್ಲಿಸ್ಬಿಟ್ಟಿದ್ರು, ಯಾಕಂದ್ರೆ ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ಬಟ್ ಎಲ್ಲ ಕ್ರೆಡಿಟ್ ನಿಮಗೆ ಸರ್ಬೇಕು ಸರ್. ಹಾಗೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ, ಯಾಕಂದರೆ ಸುನಿ ಬಗ್ಗೆ ಏನು ನಾನು ಹೇಳೋ ಅಗತ್ಯ ಇಲ್ಲ, ಯಾಕಂದ್ರೆ ನಂದು ಮತ್ತು ಒಂದು 5ನೇ ಸಿನಿಮಾ ಕಾಣುತ್ತೆ ಯೂಶ್ವಲಿ, ಯಾಕಂದರೆ ನಾನು ಇಲ್ಲ ಇವ್ರು ಯಾರೋ ಒಬ್ಬರು ಇದ್ದೇ ಇರ್ತೀವಿ ಸುನಿ ಸಿನಿಮಾದಲ್ಲಿ. ಹಾಗೆ ನಮ್ಮ ನಿರ್ಮಾಪಕರು, ಯಾಕಂದರೆ ತುಂಬ ಪ್ಯಾಷನ್, ಅಂದರೆ ನಾನು ಅವ್ರನ್ನೊಂದು 4-5 ತಿಂಗಳಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಅದ್ರ ಬಗ್ಗೆ ಇರುವ ನಾಲೆಜ್ ಇದೆಯಲ್ಲ ಸರ್, ಅದು ವಂಡರ್ಫುಲ್. ನೀವು ಪ್ರೊಡ್ಯೂಸರ್ ಆಗಿರೋದು ನಮಗೆ ತುಂಬ ಖುಷಿ. ಹಾಗೆ ನಮ್ಮ ಕಲಾವಿದರು, ಯಾಕಂದರೆ ಶೀಲವನ್ನು ನಾನು ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ ಪಾಪ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಕೊಂಡು, ಅಸಿಸ್ಟೆಂಟ್ ಡೈರೆಕ್ಟ್ರ್, ಕೋ ಡೈರೆಕ್ಟ್ರ್. ಸುನೀಲ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿದ್ದಾನೆ. ಅವನು ಇಷ್ಟು ವರ್ಷ ಒಂದು ತಾಳ್ಮೆ ಇರ್ಬೋದು, ಒಂದು ಹಾರ್ಡ್ ವರ್ಕ್ ಇರ್ಬೋದು, ಅದೆಲ್ಲ ಈ ಸಿನಿಮಾ ಅವನಿಗೆ ಒಳ್ಳೆ ಇದು ಕೊಡುತ್ತೆ, ಅವನ ಕರಿಯರ್ ಚೆನ್ನಾಗಾಗತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ. ಹಾಗೆ ಇಬ್ಬರು ನಾಯಕಿಯರು ಆಲ್ರೆಡಿ ನೀವು ನೋಡಿದ್ದಾರೆ, ಇಬ್ಬರು ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಸಿನಿಮಾದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಬಟ್ ಜುಡ ಮತ್ತು ಅದೇ ನಾನು ಮೋಸ್ಟ್ಲಿ ಜುಡ ಮಾಡಿದ್ದೆಲ್ಲ ಸಾಂಗ್ ಎಲ್ಲ ಸಿನಿಮಾ ನಾನೇ ಮಾಡಿದ್ದು ಕಾಣುತ್ತೆ ಸುನಿ ಜೊತೆ. ಅದು ಹಾಕುವ ಪ್ರಶ್ನೆ ನಿಮಗೂ ಕೇಳಬೇಕು, ಮತ್ತೆ ಮತ್ತೆ ಅವ್ರ ಜೊತೆನೇ ಸಿನಿಮಾ ಮಾಡ್ತಿದ್ದೀರಲ್ಲ, ಆ ಕಾಂಬಿನೇಷನ್ ಅಂತ. ಬಟ್ ಏನಂದರೆ ಜುಡನ್ ಏನು ಸ್ಪೆಷಾಲಿಟಿ ಅಂದರೆ ತುಂಬ ಕಂಟೆಂಪರ, ಏನೇ ಸಾಂಗ್ ಮಾಡಿದ್ರು ತುಂಬ ಸ್ಲೋ ಸಾಂಗ್ ಮಾಡಿದ್ರು ಅದರಲ್ಲಿ ಏನೋ ಒಂದು ಬೀಟ್ಸ್ ಇರುತ್ತೆ, ತುಂಬ ಕಂಟೆಂಪರ. ಯಾಕಂದ್ರೆ ನಾನು ಮ್ಯೂಸಿಕ್ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಬಟ್ ಅದು ಸೌಂಡಿಗೆ ಒಂಥರ ಬೇರೆ ಥರ ಅನಿಸುತ್ತೆ. ಯಾಕಂದರೆ ಈ ಮೆಲೋಡಿ ಸಾಂಗ್ ನೀವು ಕೇಳಿ ತುಂಬ ಸ್ಲೋ ಅನಿಸುತ್ತೆ, ಬಟ್ ಅದಕ್ಕೊಂದು ಕಿಕ್ ಇದೆಯಲ್ಲ, ಅದು ಬೇರೆ ಥರದ್ದು. ನನಗೆ ತುಂಬ ಇಷ್ಟ ಮ್ಯೂಸಿಕ್, ಯಾಕಂದ್ರೆ ನಾನು ಪ್ರತಿ ಸಲ ಸುನಿ ಪಿಕ್ಚರ್ ಮಾಡುವಾಗ ಯಾರು ಮ್ಯೂಸಿಕ್ ಅಂತ ಕೇಳ್ತೀರಿ, ನಾನು ಕಮಿಟ್ ಆಗ್ತಿದ್ದಂಗೆ. ಇಟ್ಸ್ ಸೋ ನೈಸ್ ಜುಡ. ಒಟ್ಟು ಅಂದರೆ ಎಲ್ಲ ತಂಡ ತುಂಬ ಜನ ನನ್ನ ಜೊತೆ ಈ ಸಿನಿಮಾ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ನೋಡಿ ತುಂಬ ಆ ಟೈಟ್ಲ್ ಹೆಂಗಿದೆ, ಒಟ್ಟು ವಿಜುವಲ್ಸು ಅಂದರೆ ಈ ಸಾಂಗ್ ಮಾತ್ರ ಅಲ್ಲ, ವಿಲಿಯಮ್ ಸರ್ ಇನ್ನೊಂದಷ್ಟು ದಿವಸ ಬೇರೆ ಕೆಲಸನೂ ಮಾಡಿಕೊಟ್ಟಿದ್ದಾರೆ. ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಆ ಮೋಡ ಕವಿದ ವಾತಾವರಣ ಏನು ಟೈಟ್ಲ್ ಇದೆಯಲ್ಲ ಅದೇ ಫೀಲ್ ಸಿಗುತ್ತೆ. ಥ್ಯಾಂಕ್ ಯು. ಹಾಂ, ಈ ಹಾಡಿಗೆ ಸರ್ ಒಂದು 100-105 ಜನ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೋಡೋಕ್ಕೆ ಅಂದರೆ ಒಂದು ಶಾರ್ಟ್ ಅನಿಸ್ತೀವಿ, ಬಟ್ ತುಂಬ ಕಷ್ಟ. ಯಾಕಂದರೆ ಈ ಒಂದು ಶಾರ್ಟಲ್ಲಿ ಸಾಂಗ್ ಮಾಡೋದಿದೆಯಲ್ಲ ಸರ್, ಇಟ್ ಈಸ್ ವೆರಿ ಟಫ್. ಯಾಕಂದರೆ ಪಾಪ ಒಂದು 14 ಟೇಕ್ ಅಂದರೆ ನೀವು ಲೆಕ್ಕ ಹಾಕಿ 14 ಟೇಕ್ ಆಲ್ಮೋಸ್ಟ್ ಕೊನೆ ತನಕ ಮಾಡಿದ್ದಾರೆ. ಅಂದರೆ 2 ನಿಮಿಷ 3 ನಿಮಿಷ ತನಕ ಮಾಡಿದ್ದು. ಸಿಂಗಲ್ ಟೇಕ್ ಓಕೆ ಆಗಿದ್ದೆ ಒಂದು 4-5 ಇತ್ತು. ಅಷ್ಟು ಹೊತ್ತು ಆ ಕ್ಯಾಮ್ರಾ ಅದು ಸ್ಟ್ರೈಟ್ ಹೋಗಲ್ಲ, ಕ್ಯಾಮ್ರಾ ಮೂಮೆಂಟಲ್ಲಿ ಮಾಡೋದಿದೆಯಲ್ಲ, ತುಂಬ ಟಫ್ ಅದು. ಥ್ಯಾಂಕ್ ಯು ಸರ್. ತುಂಬ ಸರ್ ನೀವು ಸೆಂಟರ್ ಸ್ಟೇಜ್ ಬರಲಿಲ್ಲ ಅಂದರೆ ಈಗ ನನಗೆ ಬೈತಾರಿಲ್ಲ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಮಗೆ ಬ್ಯಾಕ್ ಸಪೋರ್ಟ್ ಇದ್ದಿದ್ದು ಸಂತೋಷ. ಶೂಟಿಂಗಲ್ಲಿದ್ದರೂ ಸಹ ಆ್ಯಕ್ಚುಲಿ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು, ಲೈಟಿಂಗ್ ಟ್ರ್ಯಾಕಿಂಗ್ ಇರ್ಬೋದು, ಆಮೇಲೆ ಪೊಸಿಷನ್ಸಿಂಗ್ ಇರ್ಬೋದು, ಎಲ್ಲನೂ ಕ್ಲೀನಾಗಿ ನಮಗೆಲ್ಲ ಗೈಡ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬಟ್ ಅವ್ರು ಹೇಳ್ಕೊಳ್ತಿಲ್ಲ. ಐ ಆಮ್ ರಿಯಲಿ ಅಪ್ರಿಷಿಯೇಟ್ ದಟ್. ಅಂದರೆ ನನ್ನನ್ನು ತುಂಬ ಮೇಲೆ ಎತ್ತಿಡಿತಾ ಇದ್ದಾರೆ. ಅವ್ರ ದೊಡ್ಡತನ ಅದು. ಆ್ಯಕ್ಚುಲಿ ಅವ್ರ ಬೆನ್ನೆಲುಬೆ ನಾವು. ಅವ್ರಿಲ್ಲ ಅಂದರೆ ನಮಗೇನು ಮಾಡೋಕ್ಕಾಗ್ತಿರಲಿಲ್ಲ ಸರ್. ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ಆಮೇಲೆ ಸಾರಿ, ತುಂಬ ಪೇಷನ್ಸ್ ಇತ್ತು ಎಲ್ಲರಿಗೂ. ಬೆಳಗಿನ ಜಾವ ತನಕ ಶೂಟ್ ಮಾಡಿದ್ವಿ. ಶೀಲಂ ಸರ್ ಅಂತೂ ಫುಲ್ ಎನರ್ಜಿ ಕಳ್ಕೊಬಿಟ್ಟಿದ್ರು ಸರ್ ಬೆಳಗಿನ ಈ ಸಿನಿಮಾ ಅಲ್ಲ, ಮುಂದೆ ಎಲ್ಲ ಬರೋ ಎಲ್ಲ ಸಿನಿಮಾ ಮೇಲೇನೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ಐಮ್ ರಿಯಲಿ ಸಾರಿ, ಲಾಸ್ಟ್ ಟೈಮ್ ಬರೋಕ್ಕಾಗಲಿಲ್ಲ ಪ್ರೆಸ್ ಮೀಟ್ಗೆ, ಸೊ ನಿಮ್ಗೆ ಕ್ಷಮೆ ಇರಲಿ. ಐ ಥಿಂಕ್ ಲಾಸ್ಟ್ ಪ್ರೆಸ್ ಮೀಟ್ ನಮ್ಮ ಸಿನಿಮಾ ಟೈಟಲ್ ಲಾಂಚ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಪ ಸಾತ್ವಿಕ್ ಅವ್ರು ಬಿದ್ದಿದ್ದೆ ಹೈಲೈಟ್ ಆಗಿತ್ತು. ಬಟ್ ಶೀಸ್ ಡೂಯಿಂಗ್ ಓಕೆ ನೌ, ಶೀಸ್ ಅ ಸ್ಟ್ರಾಂಗ್ ಗರ್ಲ್. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್, ಮೋಡ ಕವಿದ ವಾತಾವರಣ. ಎಸ್, ಮೋಡ ಕವಿದ ವಾತಾವರಣ ನಿಜ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿದಿದ್ದಾಗ ಬಂದಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್. ಒಂದು, ನಾನು ಕಷ್ಟದಲ್ಲಿದ್ದಾಗ ಬಂದಂತಹ ಸಿನಿಮಾ. 2, ನಂಗೆ ಸುನೀಲ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಐ ಮೀನ್ ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಈ ಸಿನಿಮಾ ಮೂಲಕ ಅದು ನೆರವೇರ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ನಮ್ಮ ಸಾಂಗ್, ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಇವತ್ತು.
ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ನಮಗೆ. ನಿಮ್ಗೆಲ್ಲರಿಗೂ ಆಲ್ರೆಡಿ ಇವಾಗ ಗೊತ್ತಿದೆ ಎಷ್ಟು ನಾವು ಕಷ್ಟಪಟ್ಬಿಟ್ಟು ನಾವು ಶೂಟ್ ಮಾಡಿದ್ದೀವಿ ಅಂತ. ಅದು ನಾವು ರಿಹರ್ಸಲ್ ಟೈಮಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಬಿಕಾಸ್ ನಾವು ಪಾರ್ಟ್ ಬೈ ಪಾರ್ಟ್ ಶೂಟ್ ಮಾಡ್ತಿದ್ವಿ, ಲೈಕ್ ರಿಹರ್ಸ್ ಮಾಡ್ತಿದ್ವಿ. ಬಟ್ ಅಲ್ಲಿ ಲೈಟ್ಸ್ ಆ್ಯಂಡ್ ಸೋ ಮೆನಿ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಬೇಕಾದ್ರೆ ಅದ್ರ ಚಾಲೆಂಜಸ್ಸೇ ಡಿಫ್ರೆಂಟ್ ಆಗಿತ್ತು. ಟು ಬಿ ಆನೆಸ್ಟ್, ಲೈಟಿಂಗ್ನ ಹಿಡಿದು ಫೈನಲ್ ಟೇಕ್ವರೆಗೂ ಬಿಟ್ಟು 24 hours. ಸೊ ಒಂದು ಸಾಂಗಿಗೆ 24 hours ಎಟ್ ಅ ಸ್ಟ್ರೆಚ್ ಶೂಟ್ ಮಾಡ್ತೀವಿ. ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಬಟ್ ಫೈನಲಿ ಐ ಥಿಂಕ್ ಎವ್ರಿಬಡಿ ವರ್ ಲೈಕ್ ವೆರಿ ಆ್ಯಡಮೆಂಟ್, ಇಲ್ಲ ಮಾಡಲೇಬೇಕು, ಆ ಥರ ಪ್ರೂವ್ ಮಾಡಬೇಕು ಅಂತ. ಸೊ ಕೊನೆಗೆ ಬೆಳಗ್ಗೆ 6 ಗಂಟೆಗೆ ಶಾರ್ಟ್ ಫೈನಲ್ ಆಯಿತು. ಆ್ಯಂಡ್ ವೆರಿ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್. ತುಂಬ ಅಮೇಝಿಂಗ್ ಆಗಿ ಸಾಂಗ್ನ ಕಂಪೋಸ್ ಮಾಡಿದ್ದೀರ ಜುಡಾಯ್. ಹ್ಯಾಟ್ಸ್ ಆಫ್ ಟು ಯು. ಲೈಕ್ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರ್ಬೇಕಂತ ಅನ್ಸುತ್ತೆ. ಇಟ್ಸ್ ಲೈಕ್ ವೆರಿ ಸೂದಿಂಗ್, ವೆರಿ ಮೆಲೋಡಿಯಸ್. ಆ್ಯಂಡ್ ಸಾತ್ವಿಕ್ ಹೇಳ್ದಂಗೆ ಇಟ್ಸ್ ಲೈಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಆಫ್ ದ ಎಂಟೈರ್ ಆಲ್ಬಮ್ ಆ್ಯಂಡ್ ಇಟ್ ವಿಲ್ ಆಲ್ವೇಸ್ ಬಿ. ಅದನ್ನ ಅಷ್ಟೇ ಅದ್ಭುತವಾಗಿ ಸಂಜಿತ್ ಹೆಗ್ಡೆ ಅವರು ಹಾಡಿದ್ದಾರೆ ಸಹ. ಸೊ ಯಾ, ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಸಚ್ ಲೆಜೆಂಡರಿ ಪೀಪಲ್. ಈ ಸಿನಿಮಾ ಮೂಲಕ ನಂಗೆ ಅದೊಂದು ಅವಕಾಶ ಸಿಕ್ತು. ಸಂತೋಷ್ ಸರ್ ಆಗಲಿ ಆ್ಯಂಡ್ ವಿಲಿಯಮ್ ಸರ್ ಆಗಲಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಆ್ಯಂಡ್ ದೇ ಲೈಕ್ ಆ ಫೀಲೇ ಲೈಕ್ ದೇ ವರ್ ಸೋ ವೆಲ್ಕಮಿಂಗ್. ಆ್ಯಂಡ್ ಏನೇ ಚೂರು ಈ ಕಡೆ ಆ ಕಡೆ ಆದ್ರೂ ನನಗೆ ಒಂಥರ ಪ್ರೋತ್ಸಾಹ ಕೊಟ್ಟು, ಇಲ್ಲ ಈ ಥರ ಮಾಡಿ ಈ ಥರ ಬರುತ್ತೆ ಅಂತ ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ರು. ಸೊ ಸುನಿ ಸರ್ ಓ ಮೈ ಗಾಡ್ ಸರ್, ನಾನು ಇನ್ನು ತುಂಬ ಸತಿ ಹೇಳಿದ್ದೀನಿ ನಿಮಗೆ, ಬಟ್ ಎಷ್ಟೇ ಸತಿ ಹೇಳಿದ್ರು ಕಡಿಮೆನೇ. ನಿಮ್ಮಷ್ಟು ಕೂಲ್, ಪೇಷಂಟ್ ಆ್ಯಂಡ್ ವಿಷನರಿ ಡೈರೆಕ್ಟರ್ ನಮ್ಮ ಲೈಕ್ ಕನ್ನಡ ಇಂಡಸ್ಟ್ರಿಲಿ ತುಂಬ ಕಡಿಮೆ. ಆ್ಯಂಡ್ ಐ ಆಮ್ ವೆರಿ 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 ಫಾರ್ಚುನೇಟ್ ನಿಮ್ಮ ಜೊತೆ ಕೆಲಸ ಮಾಡಿರೋದು. ಐ ಹೋಪ್ ನೀವು ಕೊಟ್ಟಿರೋ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಲೈಕ್ ನೀಟಾಗಿ ಪ್ರಾಪರಾಗಿ ಫುಲ್ಫಿಲ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಸರ್, ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ನೀವು ಸಾಂಗಲ್ಲಿ ಹೇಳ್ದಂಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಎಷ್ಟೇ ಬಜೆಟ್ ಆದ್ರೂ ಪಾಪ ಸರ್ ಅದನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವೊಂದು ಸ್ಟ್ರಾಂಗ್ ಪಿಲ್ಲರ್ ನಮಗೆ, ನಮ್ಮ ಸಿನಿಮಾಗೆ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಸಾಂಗ್ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ, ಎಲ್ಲ ಕಡೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಐ ನೋ 3 ಜನ ಬಹಳ ತಾಳ್ಮೆಯಿಂದ ಕಾಯ್ತಾ ಇರೋವಂಥ ಸಿನಿಮಾ. ಏನಕ್ಕೆ ಈ ಸಾಂಗ್ನ ರಿಲೀಸ್ ಮಾಡಿದ್ವಿ ಇವತ್ತು ಅಂತ ಹೇಳಿದ್ವಿ. ಯೂಶಲಿ ಸ್ಯಾಂಡಲ್ವುಡ್ ಅಥವಾ ಎನಿ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಟೀಸರ್ ಬಿಡೋದಾಗಲಿ ಅಥವಾ ಹೀರೋ ಬರ್ಡೇ ದಿನ ಸಿನಿಮಾ ರಿಲೀಸ್ ಮಾಡೋದಾಗಲಿರುತ್ತೆ. ಒಂದು ಅನಿಸಿದ್ದು ನನಗೆ, ಒಬ್ಬ ಡೈರೆಕ್ಟ್ರು ಸೂಪರ್ ಸ್ಟಾರೇ ಡೈರೆಕ್ಟ್ ಮಾಡಿದ್ರು ಅಥವಾ ಹೊಸಬರು ಡೈರೆಕ್ಟ್ ಮಾಡಿದ್ರು, ಡೈರೆಕ್ಟರ್ ಇಸ್ ದ ಗಾಡ್ ಆಫ್ ದ ಸಿನಿಮಾ, ಎನಿ ಸಿನಿಮಾ ಅಂತ ಹೇಳಕ್ಕೆ ಇಷ್ಟ ಅಂತ ಅಂದ್ಕೊಂಡು ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಸುನಿ ಸರ್. ಹ್ಯಾಪಿ ಬರ್ಡೇ. ಕನ್ನಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸುನಿ ಸರ್. ಸೂಪರ್. ಇನ್ನೊಂದು ಖುಷಿ ಏನಂದ್ರೆ ಈ ಸತಿ RCB ಗೆದ್ದಿದೆ. ಸೊ ನಮ್ಮ ಸಿನಿಮಾನು ಗೆಲ್ಲತ್ತೆ ಅಂತ. ಶೀಲಮ್ಮ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಜೊತೆ ಇದ್ದು ಎಲ್ಲೋ ಒಂದ್ ಕಡೆ ಸ್ಲೈಟ್ ತುಂಬಾ ಅಲ್ಲ, ಅವ್ರ ಕೆಲವೊಂದು ಸೆಂಟೆನ್ಸ್ ನಂಗೆ ಸುನಿ ಸರ್ ಮಾತಾಡ್ದಂಗೆ ಅನ್ಸುತ್ತೆ. ಓಕೆ, ಎಲ್ಲರೂ ಇವತ್ತು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿ ಬಗ್ಗೆ, ನಮ್ಮ ಸುನಿ ಸರ್. ನಾ ಹೇಳ್ತೀನಿ, ಪ್ರತಿ ಕಾರ್ಯಕ್ರಮದಲ್ಲೂ ವೇದಿಕೆ ಮೇಲೆ ಅವ್ರ ಸಿನಿಮಾ ಆಂಕರಿಂಗ್ ಮಾಡುವಾಗ ನಾನು ಒಂದು ಮಾತು ಹೇಳ್ತೀನಿ. ಒಬ್ಬ ನಿರ್ದೇಶಕನಾಗಿ ತುಂಬಾ ಜನಕ್ಕೆ ಪರಿಚಯ, ಆದ್ರೆ ಒಬ್ಬ ವ್ಯಕ್ತಿಯಾಗಿ ಅವ್ರ ವ್ಯಕ್ತಿತ್ವ ತುಂಬಾ ಜನಕ್ಕೆ ಫೇವ್ರೇಟ್. ಅದ್ರಲ್ಲಿ ನಾನು ಕೂಡ ಒಬ್ಳು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸುನಿ ಸರ್. ನೀವೆಲ್ಲ ಅನ್ಕೊಂಡಿರ್ಬೋದು ಇವತ್ತು ನಾನು ಸೆಂಟರ್ ಆಫ್ ಅಟ್ರಾಕ್ಟ್ ಅಂತ, ಬಟ್ ನನಗೆ ನಾನು ಬಲಿಕ ಬಕ್ರ ಹತ್ರ ಕಾಣ್ತಾ ಇದ್ದೀನಿ. ನಾನು ಫಸ್ಟ್ ಹೇಳಿದ ಮಾತು ಕೇಕ್ ಬೇಡ ನನಗೆ. ನಾನು ಆರಾಮಾಗಿರ್ತೀನಿ. ಯೂಶಲಿ ಬರ್ತಡೇ ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೇ ಅಂತ, ಬಟ್ ನನ್ನ ಬರ್ತಡೇ ಬಂದಾಗ ನಾನು ಎಲ್ಲರಿಗೂ ಫೋನ್ ಮಾಡ್ತೀನಿ, ನಾಳೆ ನನ್ನ ಬರ್ತಡೇ ಇದೆ, ಕ್ರಿಕೆಟ್ ಟೂರ್ನಮೆಂಟ್ ಇದೆ ನೈಟು, ಎಲ್ಲರೂ ಬನ್ನಿ ಅಂತ ನಾನೇ ಫೋನ್ ಮಾಡಿದ್ದೀನಿ. ಸೌಂದರ್ಯ ಇದೊಂದು ಫಸ್ಟ್ ಕಂಪ್ಲೇಂಟ್. ಅದು ಗೊತ್ತಾಯ್ತು ನನಗೆ. ಆಲ್ರೆಡಿ ತುಂಬಾ ಜನ ಹೇಳಿದ್ರು ಟೀಮಲ್ಲಿ, ರಾತ್ರಿ ಕ್ರಿಕೆಟ್ ಇದೆ, ಅದಾದ್ಮೇಲೆ ಬರ್ಡೇ ಇದೆ. ಓಕೆ, ಸೊ ಅವಾಗ ಈ ಪ್ಲಾನ್ ಆದಾಗ ಅದು PRO ಟೀಮ್, ನಿಮ್ಮ ಟೀಮ್ ಕಡೆಯಿಂದ ಸರ್. ಓಕೆ, ಹೇಳಿದ ಫಸ್ಟ್ ಇದು ನನಗೆ ಸರಿ ಬರ್ತಡೇ ದಿನ ಮಾಡ್ತಾ ಇದೀವಿ, ಕೇಕ್ ಒಂದು ಕಟ್ ಮಾಡೋದು ಬೇಡ ಸ್ಟೇಜ್ ಮೇಲೆ, ಅದು ನನಗೆ ಒಂಚೂರು ಆಗಲ್ಲ ಅಂತ ಬಂದಿದ್ದು ಫಸ್ಟ್ ಕೆಲಸ ಕೇಕ್ ಕಟ್ ಮಾಡೋದು. ಅದು ಮೆಲ್ಟ್ ಆಗ್ತಿತ್ತು ಅಂತ ಬೇರೆ, ಫಸ್ಟ್ ಕಟ್ ಮಾಡ್ಸೋಣ ಅಂತ. ಓಕೆ,
ಇನ್ನೊಂದು ಈ ಫಂಕ್ಷನ್ನು ಸ್ವಲ್ಪ ಸಂದಿಲ್ ಸಮಾರಾಧನೆ ನಡೆದಂಗೆ ಆಗಿದೆ ನನ್ನ ಲೈಫಲ್ಲಿ. ಯಾಕಂದರೆ ಏರುಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ದು ನಾನು, ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದೆ. ಸೊ ಈ ಮೂವಿನ ಆ್ಯಕ್ಚುಲಿ November 14th ಅಂತ ಪ್ಲ್ಯಾನ್ ಮಾಡ್ಕೊಂಡೆ. ನಾವು ಯಾವಾಗ ಕುಂಬಳಕಾಯಿ ಹೊಡೆದಾಗ November 14th ಈ ಮೂವಿ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಬಟ್ ಅದು December 25th ಅಂತ ಪ್ಲ್ಯಾನ್ ಮಾಡ್ಕೊಂಡು, ಬಟ್ December 25th ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗತವೈಭವ November 14th ಪ್ಲ್ಯಾನ್ ಮಾಡ್ಕೊಂಡು ಅವಾಗ ಸರಿ ಅಂದ್ಬಿಟ್ಟು ಇದು ಗತವೈಭವದಲ್ಲಿ ಸುನಿ ಸಿನಿಮಾಸ್ ಇದೆ, ಇದ್ರಲ್ಲಿ ರಾಮ್ ಮೂವೀಸ್ ಇದೆ. ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ. ಸೊ ಇದರಲ್ಲೂ ನಾನು ಏನು ಕ್ಲಾರಿಟಿ ಬೇಕಾದ್ರೂ ತಗೋದು. ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆ, VFX ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ November 14th ಗತವೈಭವ ಬರೋಣ, ಆಮೇಲೆ ನಾನು ಬರ್ತೀನಿ ಅದನ್ನು ಹೇಳ್ಕೋಬೋದು ಅಂತೇಳಿ ಪುಷ್ ಮಾಡಿಕೊಂಡು. ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳಬೇಕು. ಯಾಕಂದರೆ ಈ ಮೂವಿಲಿ ಬುಗುರಿ ಥರ ಆಡ್ಸ್ಕೊಬಿಟ್ಟಿದ್ದೀನಿ. ಯಾವಾಗ ಪುಷ್ ಮಾಡಿಕೊಂಡು ಅಂದರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತೀವಿ. ಈ ಮೂವಿ ಪ್ರಾಡಕ್ಟ್ ರೆಡಿಯಾಗಿ 1 ವರ್ಷ ಆಯಿತು. ನಾವೆಲ್ಲರೂ ಮೂವಿ ನೋಡಿ 1 ವರ್ಷ ಆಗಿದೆ ಆಲ್ಮೋಸ್ಟು. ಸೊ ಏನೋ ಹೇಳಿ ಪುಷ್ ಮಾಡ್ತಾನೆ ಇದ್ದೀನಿ ನಾನು, ಪುಷ್ ಮಾಡ್ಕೊಂಡೆ ಮುಂದೆ. ಸೊ ಈ ಸಾಂಗು ರಿಲೀಸ್ ಅಂತ ಶೀಲಂ ಫಿಕ್ಸ್ ಆಗಿಬಿಟ್ಟಿದ್ರು. ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ, ಯಾವ್ದಾರ ಒಂದು ಒಳ್ಳೆ ಡೇಟ್ ಬೇಕು ಅಂತ. ಸೊ ಫಸ್ಟ್ ಇದು ಇವ್ರು ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ. ಸಾಂಗು ಸರಿಗಮಪ ಇಂದ ಫೋನ್ ಬರುತ್ತೆ, ನಿಮ್ಮ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ ಹಿಂಗೆ ಕಳಿಸಿ ಅಂತ. ನಾನು ಈ ಸರಿಗಮಪ ಇಂದ ಸಾಂಗ್ ರಿಲೀಸ್ ಹೆಂಗೆ, ಡಾಕ್ಯುಮೆಂಟ್ಸ್ಗಳು ಯಾವ್ದು ಹೇಗೆ ಅಂತ. ಆಮೇಲೆ ನಾನು ಕೇಳಿದೆ, ಇಲ್ಲ ಹಿಂಗೆ ಏನಾದರೂ ಪ್ಲ್ಯಾನ್ ನಡೀತಿದೆಯಾ ಅಂತ. ಹೌದು ಈ ರೀತಿ 1 ಶಾರ್ಟ್ ಸಾಂಗ್ನ ಹಿಂಗೆ ಬಿಡೋಣ ಅಂತ. ಓಕೆ ಮಾಡ್ತಾ ಇದ್ದೀವಿ, ಪಬ್ಲಿಸಿಟಿ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟ್ ಅರೇಂಜ್ ಮಾಡೋಣ ಅಂತ ಹೇಳಿ ಈ ರೀತಿ ಬಂದು ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಬರುತ್ತೆ, ಅದಕ್ಕೆ ತಕ್ಕನಾಗಿ ಬರ್ದಿದ್ದಂಥ ಸಾಂಗ್ ಇದು. ಬಟ್ ರಮೇಶ್ ಸರ್ ಹೇಳಿದ್ರು, ಅಂದರೆ ಈ ಸಾಂಗ್ ಒಂದು ಫ್ಲೋಲ್ಲಿ ಬಂದರೆ ಐಡಿಯಾ ಚೆನ್ನಾಗಿರುತ್ತೆ. ಸೊ ಇದನ್ನ ಹೇಗಾದ್ರೂ ಪ್ರಮೋಷನ್ ಸಾಂಗ್ ಥರ ಈ ರೀತಿ ಮಾಡೋಣ ಅಂತ. ಸೊ ಆಮೇಲೆ ಈ ರೀತಿ ಟೆಕ್ನಿಷಿಯನ್ಸ್ ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ನಾನು ನೆಕ್ಸ್ಟ್ ಸಿನಿಮಾನ 1 ಟೇಕಲ್ಲಿ ತೊಗೊತೀನಿ ಅಂತ, ಇಡೀ ಸಿನಿಮಾನ 1 ಟೇಕಲ್ಲಿ ತೊಗೊತೀನಿ ಅಂದರೆ ಇವ್ರು ಹೆಗ್ಲ ಮೇಲೆ ಹಾಕೊಳ್ತಾರೆ ಅಂದರೆ ನಾನು ಇಡೀ ಸಿನಿಮಾನ 1 ಟೇಕಲ್ಲಿ ತಗೋದು. ಯಾಕಂದರೆ ನಾನು ಏನು ಬೇಕಾದ್ರೂ ಹೇಳ್ಬೋದು. ಸೊ ಈ ಸಾಂಗ್ ಹೇಳಿದೆ, ಓಕೆ ಈ ರೀತಿ ಮಾಡ್ಕೊಳ್ಳೋಣ, 1 ಟೇಕಲ್ಲಿ 1 ಶಾರ್ಟಲ್ಲಿ ತೊಗೊಳ್ಳೋಣ ಅಂತ. ಸರಿ ಅಂತ ಅದಕ್ಕೆ ಪ್ರಿಪ್ರೇಷನ್ಸ್ ಶುರುವಾಯಿತು. ಸೊ ಪ್ರಾಕ್ಟೀಸ್ ಮಾಡಿದ್ರು ಇವರೆಲ್ಲರೂ ತುಂಬ ದಿವಸದ ಕಾಲ. ಬಟ್ ಆ್ಯಕ್ಚುಯಲ್ ವರ್ಕಿಗೂ ಮತ್ತು ಪ್ಲ್ಯಾನಿಂಗಿಗೂ ಹೇಗಿರುತ್ತೆ ಅಂದರೆ, ಇವರು ಈ ರೀತಿದೊಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು. ಇಲ್ಲೋದ್ರು ಪಟ್ ಅಂತ, ಇಲ್ಲಿ ಬಂದರು ಕ್ಯಾಮ್ರಾದ ಹಿಂಗೆ ಅಂದ್ಕೊಂಡ್ರು. ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತೊಗೊಂಡಾಗ ಕ್ಯಾಮ್ರಾಮನಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ. ಸರಿ ಎಲ್ಲ ಆಯಿತು, ಫಸ್ಟ್ ಟೇಕ್ ಆಯಿತು. ಇವ್ರು ಅಂದರೆ ಅದು ಫಾಲೋ ಫೋಕಸ್, ಇವರೆಲ್ಲ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು. ನಂಬರ್ಸ್ ಕೊಟ್ಕೊಂಡಿದ್ರು, ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡಬೇಕಾಯ್ತು. ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಇದು ಇಟ್ಕೊಂಡಿರ್ತಾರಲ್ಲ, ಆ ರೀತಿ ಇಟ್ಕೊಂಡು ವಿಲಿಯಮ್ ಸರ್ ಮಧು ಸರ್ ವರ್ಕ್ ಮಾಡ್ತಾಯಿದ್ರು. ನಾನು ಹೋಗಿ ನೋಡ್ತಿದ್ದೆ, ಈ 7ರಿಂದ 9ಗೆ ಬರಬೇಕು, ಈ ರೀತಿ ಸ್ಕೇಲೆಲ್ಲ ಹಾಕಿ ಇದು ಮಾಡ್ತಾಯಿದ್ರು. ಓಕೆ ಈ ರೀತಿನೂ ಶೂಟ್ ಆಗ್ತಿದೆ ಅಂತ. ಸೊ ಆಮೇಲೆ ಫಸ್ಟ್ ಟೇಕಲ್ಲಿ ಹೋದ್ರು, ಅರ್ಧದಲ್ಲಿ ಎಲ್ಲ ಇವ್ರ ಮೇಲೆ ಲೈಟ್ ಹಾಕೋದನ್ನ ತೆಗೆದು ಬೇರೆ ಕಡೆ ಲೈಟ್ ಹಾಕ್ತಾ ಶಾರ್ಟ್ ಕಟ್ ಆಯಿತು. 2ನೇದು ಎಲ್ಲ ಸೆಂಟ್ರಲ್ ಕಟ್ ಆಯಿತು. 3ನೇದು ಆಗ್ತದೆ. 5ನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯಿತು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಓ ಈ ಶಾರ್ಟ್ ಇಲ್ಲೇ ಕಟ್ ಆಯ್ತಲ್ಲ ಅಂತ. ಇಲ್ಲಿದ್ರೆ ಇದು ಅಫ್ಕೋರ್ಸ್ 13ನೇ 14ನೇ ಅಂದರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ. ಅವರು ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದೆಯಲ್ಲ, ಶೀಲಮ್ಮು ಫಸ್ಟ್ ಶಾಟು ಮೀನು ಓದಂಗೆ ಹೋಗಿದ್ರು, ಈಗ ಓದಂಗೆ ಮಾಡ್ತಾರೆ. ಅಂದರೆ ನಮ್ಮ ಹತ್ರ ಇದೆ, ಇದ್ರ ಮೇಕಿಂಗು ಒಂದು ವಿಡಿಯೋ ಇದೆ ನಮ್ದು. ಅದು ಬಿಡಿ ಸರ್, ಪ್ರಮೋಷನ್ ನೆಕ್ಸ್ಟ್ ಬಿಡ್ತೀವಿ. ಬಟ್ ವಿಪರ್ಯಾಸ ಏನು ಅಂದರೆ, ಫೈನಲ್ 14ನೇ ಟೇಕ್ ಮೇಕಿಂಗ್ ಆಯ್ತಲ್ಲ, ಅವ್ನು ಮಲಗುಟ್ಟಿದ್ದ ಅಷ್ಟರಲ್ಲಿ. ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ. ಅವ್ನು 5ನೇದು 6ನೇದು ಟೇಕಿಂದು ಮೇಕಿಂಗ್ ಇದೆ ನಮ್ಮ ಹತ್ರ. ಸೊ ಅದಾದಮೇಲೆ ಒಂದು ಕಡೆ ಮಳೆ, ನನಗೂ ಆ್ಯಕ್ಟಿಂಗ್ ಕಷ್ಟ ಅನ್ಸಿದ್ದು ಅವಾಗ. ನಾನು ಈಸಿಯಾಗಿ ಅಂದರೆ ನಾನು ಕಂಟಿನ್ಯೂಟಿ ಆರ್ಟಿಸ್ಟ್ ಅಲ್ಲ, ಹಿಂಗೆ ಮಾಡಬೇಕು ಅಂದ್ರೆ ಆಗಲ್ಲ. ನನ್ನ ಫ್ಲೋಲ್ಲಿ ಬಿಟ್ಟರೆ ನಾನು ಮಾಡ್ಕೊಂಡಿರ್ತೀನಿ. ಬಟ್ ಇಲ್ಲಿ ನಮಸ್ಕಾರ ಎಲ್ರಿಗೂ. ಸಿನಿಮಾ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಸಾಂಗ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಅದನ್ನೇ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಷ್ಟೇ. ಸುಮಾರು 8 ಗಂಟೆಗೆ ಫಸ್ಟ್ ಸೀನ್ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಒಂದು ಟೈಮಲ್ಲಿ ಸ್ಟಾರ್ಟಿಂಗ್ ಸೀನ್ ನಮ್ಮದು ಮಾತ್ರ ಇರುತ್ತೆ, ಬಟ್ ನಾವು ತಪ್ಪು ಮಾಡಿದಾಗ ಪುನಃ ರೀಟೇಕ್ ಅಲ್ಲೇ ತೊಗೋತಾ ಇದ್ವಿ. ಇಲ್ಲಿ ಸಾಂಗಲ್ಲಿ ಇನ್ನೊಂದು ಚಾಲೆಂಜ್ ಇದ್ದಿದೆ ಏನಂದರೆ, ಒಂದು ಮ್ಯೂಸಿಕ್ಕು ಪ್ಲಸ್ಸು ಲೈಟ್ಸು ಮತ್ತು ಆರ್ಟಿಸ್ಟ್ 3 ಜನನು ಒಂದೇ ಟೈಮಲ್ಲಿ ಮಾಡಬೇಕಾಯ್ತು. ಕೆಲವು ಟೈಮಲ್ಲಿ ಲೈಟ್ಸು ಮಾಡೋರು ತಪ್ಪು ಮಾಡ್ತಾಯಿದ್ರು.
ಬಟ್ ಮಧ್ಯರಾತ್ರಿ 1 ಗಂಟೆ ಅಷ್ಟು ಟೈಮಲ್ಲಿ ಎಲ್ರಿಗೂ ಪೇಷನ್ಸ್ ಹೊರಟೋಗಿತ್ತು. ನಾನು ಹೋಗ್ಬಿಟ್ಟು ಹೇಳಿದೆ ಶೀಲಂ ಸರ್, ಪರವಾಗಿಲ್ಲ ಸರ್, ಒಂದು ಮಧ್ಯ ಬ್ಲ್ಯಾಕಲ್ಲಿ ಚೀಟ್ ಮಾಡಿಬಿಟ್ಟು ಮಾಡಿಬಿಡೋಣ ಅಂತ. ಇಲ್ಲ ಸರ್, ನಾವು 1.5 ತಿಂಗಳು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಇಲ್ಲ ಮಾಡೋಣ, ಇನ್ನೊಂದು ಅಂದ್ಬಿಟ್ಟು ಫಸ್ಟ್ ಟೇಕ್ ಓಕೆ, ಫೈನಲಾಗಿ ಓಕೆ ಆಗಿದೆ 5:40 ಏನೋ ಆಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ತುಂಬ ಸ್ಪೆಷಲ್ ಏನಂದರೆ, ಅಲ್ಲ ಇದರಲ್ಲಿ ಸೆಟ್ಟಲ್ಲಿ ಇದ್ದಿದ್ದು ಪ್ರತಿಯೊಬ್ಬರು ಕಾಫಿ ಟೀ ಕೊಡೋರು ಸಹ ಬಂದು ತುದಿಗಾಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ಫೈನಲ್ ಆದಾಗ ಎಲ್ಲರೂ ಚಪ್ಪಾಳೆ ಇದೆಯಲ್ಲ, ಅದು ತುಂಬ ಖುಷಿ ಆಯಿತು. ಕರೆಕ್ಟ್ ಪ್ರಶ್ನೆ. ಖರ್ಚು ಎಷ್ಟಾಯ್ತು ಅನ್ನೋದಕ್ಕಿಂತ ಒಂದು 750 ml ಬೇವರು ಡೇವಿಡ್ ವಿಲಿಯಮ್ ಸರ್ ಬಾಡಿಯಿಂದ ಬಂದಿದೆ. ವೇಸ್ಟ್ ಆಗಲ್ಲ ಸರ್ ಬೇವರು. ಓಕೆ, ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀವಿ, ಸಿನಿಮಾ ಬಗ್ಗೆ ಮುಂದೆ ಮಾತಾಡ್ತೀವಿ. ಜೊತೆಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ನಾನು ತುಂಬ ಸ್ಪೆಷಲ್ ಏನು ಅಂದರೆ, ಒಂದು ಸಲ ಪ್ರೇಮ ಕಥೆಯಲ್ಲೂ ಅಷ್ಟೇ ವೀರ್ ಸಮರ್ಥರು ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಇದರಲ್ಲಿ ಸಾಂಗ್ ಮಾತ್ರ ಅಲ್ಲ, ಅವ್ರದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ. ಕೆಲವು ಮ್ಯೂಸಿಕಲ್ಲೇ ಭಯ ಪಡಿಸ್ತಾರೆ ಸಿನಿಮಾದಲ್ಲಿ. ಇಡೀ ಸಿನಿಮಾದಲ್ಲಿ ಅವರು ಒಬ್ಬ ಆರ್ಟಿಸ್ಟ್ ಥರ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದೆಲ್ಲ ಟೆಕ್ನಿಕಲಾಗಿ ಗೊತ್ತಿಲ್ಲದೆ ಇದ್ರು ಸಿನಿಮಾ ನೋಡಿದಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು ಸರ್. ಓಕೆ ಸರ್, ಥ್ಯಾಂಕ್ ಯು ರಮೇಶ್ ಸರ್. ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಮತ್ತಷ್ಟು ಸಿನಿಮಾಗಳು ಬರೋ ಹಾಗಾಗಲಿ, ಅದಕ್ಕೆ ನೀವು ಮಾಡೋ ಸಿನಿಮಾಗಳೆಲ್ಲ ಗೆಲ್ಲೋ ಹಾಗಾಗಲಿ. ಇವಾಗ ಗೆಲ್ಲಬೇಕು ಅಂದರೆ ಸಾಮಾನ್ಯವಾಗಿ ಸುನಿ ಸರ್ದನ್ನ ಸಿನಿಮಾ ನೋಡಿ OTT ನೋಡೋದಕ್ಕಿಂತ ಥಿಯೇಟ್ರಿಗೆ ಬಂದು ನೋಡ್ಬೇಕು ಸರ್. ಅವಾಗ ಅವ್ರ ಜೊತೆ ನಾವು ಇನ್ನೊಂದಷ್ಟು ಸಿನಿಮಾ ಒಳ್ಳೊಳ್ಳೆ ಖಂಡಿತ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡ್ತೀವಿ. ಹೌದು, ಒಳ್ಳೆ ಮೆಸೇಜ್ ಅದು. ವರ್ಲ್ಡಲ್ಲೇ ವರ್ಲ್ಡ್ ವಾರ್ ಶುರುವಾಗಿತ್ತು, ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್. ಅರೌಂಡ್ 720 days ಆದಮೇಲೆ ಆ ವರ್ಲ್ಡ್ ವಾರ್ ಎಂಡ್ ಆಯಿತು. ಸೊ ವರ್ಲ್ಡ್ ವಾರ್ ಅನ್ನೋದು ಆ್ಯಕ್ಚುಲಿ ಡೇಂಜರಸ್ ಟು ದ ವರ್ಲ್ಡ್. ವರ್ಲ್ಡ್ ವಾರ್ ಆ್ಯಂಡ್ ಲವ್ ವಾರ್ ಬೋತ್ ಆರ್ ಡೇಂಜರಸ್ ಅಂತ ಹೇಳ್ತಾ, ಎಲ್ಲಕ್ಕಿಂತ ಮಿಗಿಲಾಗಿ ಮಾನವೀಯತೆ ಮುಖ್ಯ. ಸೊ ಭಾಷೆ, ದೇಶ, ರಾಜ್ಯ ಎಲ್ಲಕ್ಕಿಂತ ಮುಖ್ಯ ಮಾನವೀಯತೆ ಮುಖ್ಯ. ಮಾನವೀಯತೆ ಅಂತ ಹೇಳ್ತಾ ಈ ಮಾತು ಶುರು ಮಾಡ್ತಾ ಇದ್ದೀನಿ. ಬಂದಿರತಕ್ಕಂತಹ ಎಲ್ಲ ಮಧ್ಯದಲ್ಲಿ ಏನೋ ಒಂದು ಲೈನ್ ಹೇಳಿದ್ರಲ್ಲ, ವರ್ಲ್ಡ್ ವಾರ್ ಡೇಂಜರ್, ವರ್ಲ್ಡ್ ವಾರ್ ಅಂಡ್ ಲವರ್ ಬೋತ್ ಆರ್ ಡೇಂಜರ್. ಲವರ್, ಎಸ್, ವರ್ಲ್ಡ್ ವಾರಿಗೆ ಕಂಪೇರ್ ಮಾಡಿಬಿಟ್ರು ನೀರ್ಲಿ. ಸೊ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ, ನ್ಯೂಸ್ ಚಾನೆಲ್, ಯೂಟ್ಯೂಬರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ಗೆ ಸ್ವಾಗತಗಳು. ಎಷ್ಟು ಚೆನ್ನಾಗಿ ಜಾಸ್ತಿ ಏನು ಹೇಳೋಕ್ಕೋಗಲ್ಲ. ನಾನು ಮೋಸ್ಟ್ಲಿ ನನ್ನ ಲೈಫಲ್ಲೇ ಸುನಿ ಸರ್ ಜೊತೆ ಫ್ರೆಂಡ್ಶಿಪ್ ಆದಾಗಿಂದ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಿದ ಸಿಗರೇಟ್ ಇವತ್ತಿಂದ ಅಪ್ಪ ಅಮ್ಮ ಕಳಿಸಿದ್ದು. ಮೋಡ ಕವಿದ ವಾತಾವರಣ, ಪ್ರತಿ ಮೂಮೆಂಟ್ ನನ್ನ ಲೈಫಲ್ಲಿ ಡ್ರೀಮ್ ಕಮ್ ಟ್ರೂ ಥರ. ಫಸ್ಟ್ ಡೇ ಶಾರ್ಟ್ ಹಿಟ್ ಆಗಿಂದ ಹಿಡಿದು ಇವತ್ತಿನವರೆಗೂ ಸಾಂಗ್ ರಿಲೀಸ್ ಆಗೋದು ನನ್ನ ಡ್ರೀಮ್ ಕಮ್ ಟ್ರೂ ಥರ. ಸೊ ನಮಗೆ ಯಾವುದೇ ಸಿನಿಮಾ ನೋಡಿದಾಗಲಿ, ಯಾವುದೇ ಸಾಂಗ್ ಕೇಳಿದಾಗಲಿ ಆ ಕ್ಯಾರೆಕ್ಟ್ರಲ್ಲಿ ಪ್ರವೇಶ ಮಾಡಿಬಿಡ್ತೀವಿ, ನಾನೇ ಅಂತ ಫೀಲ್ ಆಗ್ತಾ ಇರ್ತೀವಿ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಬೋದು, ಈ ಸಾಂಗ್ ನಂದು, ಈ ಸಾಂಗಲ್ಲಿ ನಾನೊಂದು ಪಾರ್ಟ್ ಅಂತ ಹೇಳ್ಬೋದು. ಇದೆಲ್ಲ ಕ್ರೆಡಿಟ್ಸ್ ಕಂಪ್ಲೀಟ್ ನನ್ನ ಟೀಮ್ಗೆ ಹೇಳಬೇಕು. ಅಂದರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್. ಈ ಟೀಮಲ್ಲಿ ಕೆಲಸ ಮಾಡಿದೆ ನಾನು ಪುಣ್ಯ ಅಂತ ಹೇಳ್ಬೋದು, ಕೆಲಸ ಮಾಡಿದ್ದೆ ನಾನು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗ್ ಎಷ್ಟು ದಿನ ಸರ್? 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಟ್ ಅಲ್ಟಿಮೇಟ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಚಿಕ್ಕ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಒಂದು ಬೇರೆ ಫ್ಲೋಲಿತ್ತು. ಆನ್ ಫ್ಲೋರ್ ಹೋದಾಗ ನಮಗೆ ತುಂಬ ಡಿಫಿಕಲ್ಟ್ ಅನ್ಸಂದರೆ ಸ್ಪೇಸ್ ಎಲ್ಲ ದೂರ ಇತ್ತು. ಹಾಗಾಗಿ ಈ ಸಾಂಗಲ್ಲಿ ಒಂದು ಅಬ್ಸರ್ವ್ ಮಾಡ್ದಂಗೆ, ಮೋಸ್ಟ್ಲಿ ಅಬ್ಸರ್ವ್ ಮಾಡಿರ್ತಾರಲ್ಲ ಗೊತ್ತಿಲ್ಲ, ಆನ್ ಬಿಹಾಫ್ ಆಫ್ ಕೊರಿಯೋಗ್ರಾಫರಿಂದ ನಾನು ಹೇಳ್ತೀನಿ. ಪ್ರೊಡ್ಯೂಸರ್ ಹೇಳ್ತಾರಲ್ಲ, ಒಂದು ಸುನಿ ಸರ್ ಹತ್ರ ಸಾಂಗ್ ಬರ್ಸೋಣ ಅಂತ ಹೇಳಿದಾಗ, ಇದು ಕಂಪ್ಲೀಟ್ಲಿ ಸುನಿ ಸರ್ ಇಮ್ಯಾಜಿನೇಷನ್. ಆ್ಯಕ್ಚುಲಿ ಅವ್ರದ್ದು ಲಿರಿಕ್ ಬರ್ಕೊಂತ ಅವರು ಈ ಲಿರಿಕ್ ತಕ್ಕಂಡೆ ಸುತ್ತ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಾಂಗ್ ಬರಿತಾ ಇರ್ತಾರೆ ಆ್ಯಕ್ಚುಲಿ. ಸೊ 1 ಟೇಕಲ್ಲಿ ಯಾಕೆ ಆ ಸಾಂಗ್ ಮಾಡಿದ್ವಿ ಅಂದರೆ, ಇಮ್ಯಾಜಿನೇಷನ್ ಆಲ್ವೇಸ್ ಫ್ಲೋ ಇರ್ತದೆ, ಯಾವತ್ತೂ ಕಟ್ ಶಾರ್ಟ್ ತೊಗೊಳಕ್ಕಾಗಲ್ಲ. ಸೊ ಆ ಇಮ್ಯಾಜಿನೇಷನ್ 1 ಟೇಕಲ್ಲಿ ಬಂದರೆ ಆ ಇಮ್ಯಾಜಿನೇಷನ್ಗೆ ಅರ್ಥ ಸಿಗೋದು ಅಂತೇಳಿ 1 ಟೇಕಲ್ಲಿ ಶೂಟ್ ಮಾಡಿದ್ವಿ. ಸೊ ನಮ್ಮ ಮಧು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಅಂದ್ಕೊಂಡಿದ್ದೆ 100% ಎಕ್ಸಿಕ್ಯೂಟ್ ಮಾಡಿದರು. ಅದಕ್ಕೆ ವಿಲಿಯಮ್ ಸರ್ ಕೂಡ ಕೈ ಜೋಡಿಸಿದ್ರು. ಆಲ್ಮೋಸ್ಟ್ ಅವರಿಬ್ಬರು ಕಾಂಬಿನೇಷನಲ್ಲೇ ಒಂದು 10 to 15 days ಪೇಪರ್ ವರ್ಕ್ ಮಾಡಿದ್ರು. ಪೇಪರಲ್ಲಿ ನಾವು ಹೆಂಗೆ ಹೋಮ್ವರ್ಕ್ ಡ್ರಾಯಿಂಗ್ ಶೀಟ್ ಇಟ್ಕೊಂಡ್ಬಿಟ್ಟು ಬರಿತೀವೋ ಆ ಥರ ಶೀಟ್ ಇಟ್ಬಿಟ್ಟು ಹೋಮ್ವರ್ಕ್ ಮಾಡಿ ತೋರಿಸಿದ್ರು. ಸೊ ನಮಗೆ ಚಾಲೆಂಜಸ್ ಅನಿಸಿದ್ದೇನೆಂದರೆ, ನಾವೆಲ್ಲ ತಪ್ಪು ಮಾಡಬಾರ್ದು ಅಂತ. ಆ್ಯಕ್ಚುಲಿ ಹೋಲ್ ಟೀಮ್ ಒಂದೇ ರೌಂಡ್ ಮಾಡ್ತಾ ಇದ್ದಾಗ ನಾನೆಲ್ಲ ತಪ್ಪು ಮಾಡಿದ್ರೆ ಮತ್ತೆ ರೀಟೇಕ್ ಮಾಡಬೇಕಾಗಿತ್ತು. ಅದೊಂದು ಟೆನ್ಷನ್ ಒಂದಿತ್ತು. ಸೊ ಐ ಆಮ್ ನಾಟ್ ಎ ಗ್ರೇಟ್ ಡ್ಯಾನ್ಸರ್ ಆ್ಯಕ್ಚುಲಿ, ಇನ್ನೂ ಕಲಿತಾ ಇದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಡ್ಯಾನ್ಸ್ ಮತ್ತು ಪರ್ಫಾರ್ಮೆನ್ಸ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಹೌದು. ಸೊ ಅದೇ ಒಂದು ಭಯ ಇತ್ತು, ಪ್ಲಸ್ ಪ್ರಾಕ್ಟೀಸ್ ಇತ್ತು ಒಂದು ಸ್ವಲ್ಪ. ಹಾಗಾಗಿ
ಓಕೆ, ಸಾತ್ವಿಕ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವೆಲ್ಲರೂ ನಮ್ಮ ಸ್ಪೆಷಲ್ ಮೂಮೆಂಟ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಈ ಸಾಂಗ್ ನನಗೆ ಲವ್ ಎಟ್ ಫಸ್ಟ್ ಬೀಟ್ ಅಂತಲೇ ಹೇಳ್ಬೋದು. ಈ ಸಾಂಗ್ ಕೇಳಿದ ತಕ್ಷಣ ನಾನು ಹೇಳ್ತಾ ಇದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಈ ಸಾಂಗ್, ನಂಗೆ ತುಂಬ ಇಷ್ಟ. ಇಡೀ ಆಲ್ಬಮಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಇದು. ಆ್ಯಂಡ್ ಒನ್ ಶಾಟ್ ಅಂದಾಗ ಹಾನೆಸ್ಟ್ಲಿ ತುಂಬ ನರ್ವಸ್ ಆಗಿದೆ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಿಕಾಸ್ ಒನ್ ಟೇಕಲ್ಲಿ ಫಸ್ಟ್ ಟೈಮ್ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ. ಸೊ ಇದಕ್ಕೆ ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಇಂಡಸ್ಟ್ರಿಯಲ್ಲೂ ಒಬ್ಬರು ರಾಕ್ ಸ್ಟಾರ್ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜುಡಾ ಸರ್, ಯು ಆರ್ ಅಮೇಝಿಂಗ್ ಆ್ಯಂಡ್ ಯು ಆರ್ ಅ ರಾಕ್ ಸ್ಟಾರ್. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕಲ್ ಬಿಟ್. ಆ್ಯಂಡ್ ಸಾಂಗ್ ಒನ್ ಶಾಟ್ ಅಂತ ಬಂದಾಗ ನಾವು ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ವಿ, ಆ್ಯಂಡ್ ಆಲ್ ದ್ಯಾಟ್ ಇಸ್ ಆಲ್ ದೇ. ಬಟ್ ತುಂಬ ಪೇಷಂಟ್ ಆಗಿದ್ದಿದ್ದು ಮಧು ಸರ್, ನಮ್ಮ ಕೊರಿಯೋಗ್ರಾಫರ್. ನಮ್ಮ ಜೊತೆ ಎಷ್ಟು ಬೈಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲ. ಬಟ್ ಸರ್, ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಎಳ್ದಿದ್ದೀವಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಎಲ್ಲ ಪೇಷಂಟ್ ಆಗಿದ್ದಕ್ಕೆ. ಆ್ಯಂಡ್ ಆ್ಯಕ್ಟರ್ಸ್ಗೆ ಒಂದು ಲಕ್ಸುರಿ ಇರುತ್ತೆ ಯಾವಾಗಲೂ, ಕಟ್ ಆ್ಯಂಡ್ ಏನೋ ರೀಟೇಕ್ದು. ಮತ್ತು ಈ ಥರ ಇದ್ದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು. ಆನ್ ಸೆಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಯಾಕಂದರೆ ಎಮೋಷನ್ಸ್, ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಒಂದೇ ಥರ ಕೊಡಬೇಕಿತ್ತು ಪ್ರತಿ ಸರಿ. ಇದು ಐ ಡೋಂಟ್ ನೋ ಇದು ಯಾವ ಟೇಕ್ ಫೈನಲ್ ಆಗಿರೋದು ಅಂತ, ಬಟ್ ಐ ಥಿಂಕ್ ಎನ್ ನಂಬರ್ ಆಫ್ ಟೇಕ್ಸ್ ಆಗಿದೆ. ಆ್ಯಂಡ್ ನಮ್ಮ DOP ವಿಲಿಯಮ್ ಸರ್, ಸಂತೋಷ್ ಸರ್ ಅಫ್ಕೋರ್ಸ್ ನಮ್ಮ ಮೂವಿಯಲ್ಲಿ ನಾನು ಐ ಥಿಂಕ್ ನಾನು ಬೆಸ್ಟ್ ಕಾಣಿಸಿರೋದು ಮೋಡ ಕವಿದ ವಾತಾವರಣದಲ್ಲಿ. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ವಿಲಿಯಮ್ ಸರ್. ಈ ಸಾಂಗ್ ನಾವೆಲ್ಲ ನಾರ್ಮಲ್ ಆಗಿ ಮಾಡ್ತೀವಿ, ಬಟ್ ದೆನ್ ಕ್ಯಾಮ್ರಾನ ಇಟ್ಕೊಂಡು ದ ಎನರ್ಜಿ ಹಿ ಬಾಟ್ ಆನ್ ಸೆಟ್ಸ್, ಇಟ್ಸ್ ವಾಸ್ ಸೋ ಎಲೆಕ್ಟ್ರಿಫೈಯಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಾಂಗ್ ನಮಗೆ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ದ ಹೋಲ್ ಕಾಸ್ಟ್, ಕ್ರೂ ಆ್ಯಂಡ್ ಕಾಸ್ಟ್ಯೂಮ್, ಮೇಕಪ್ ಎಲ್ಲನೂ ಇಟ್ ವಾಸ್ ಸೋ ನೀಟ್ಲಿ ಪ್ಲ್ಯಾನ್, ನೀಟ್ಲಿ ಡನ್. ಫೈನಲಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್, ಸೋಲ್ ಆಫ್ ದ ಸಾಂಗ್, ಸೋಲ್ ಆಫ್ ಮೋಡ ಕವಿದ ವಾತಾವರಣ, ಸುನಿ ಸರ್, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯು. ಆ್ಯಂಡ್ ರಮೇಶ್ ಸರ್, ನೀವಿಲ್ಲದೆ, ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲದೆ ಈ ಸಾಂಗ್ ಆಗ್ತಿರ್ಲಿಲ್ಲ, ಈ ಮೂವಿನೂ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಹೇಳ್ತಾ ಹೋದರೆ ಇದು ಸ್ವಲ್ಪ ಎಮೋಷ್ನಲ್ ಕನೆಕ್ಟ್ ಆಗಿಬಿಡುತ್ತೆ ನನಗೆ ಮೋಡ ಕವಿದ ವಾತಾವರಣ ಜೊತೆ. ಬಟ್ ಇಟ್ ಎಕ್ಸೀಡ್ಸ್ ದ್ಯಾಟ್. ಇದು ಬರೀ ಒಂದು ಮೂವಿ ಅಲ್ಲ, ಒಂದು ಚಿತ್ರ ಅಲ್ಲ, ಒಂದು ತಂಡ ಅಲ್ಲ, ಇಟ್ ಈಸ್ ಅನ್ ಎಮೋಷನ್ ಟು ಮಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಸಾಂಗ್ ನಿಮ್ಗೆ ರೀಚ್ ಆಗಿದೆ, ನಿಮ್ಮ ಮನಸ್ಸಿಗೆ ರೀಚ್ ಆಗಿದೆ, ಪ್ಲೀಸ್ ಇದನ್ನು ಶೇರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ಸೋ ಮಚ್. ಸಾತ್ವಿಕ್ ಅವ್ರು ಇಷ್ಟೊಂದು ಮನಸ್ಪೂರ್ವಕವಾಗಿ ಮಾತಾಡಿ, ಅದು ಒಂದು ಫುಲ್ ಸ್ಟಾಪ್ ಇಲ್ದಂಗೆ ಮಾತಾಡಿದ್ ನೋಡಿದ್ರೆ ಗೊತ್ತಾಗ್ತದೆ ಈ ಟೀಮ್ ಎಷ್ಟು ನಿಮ್ಮ ಮನಸ್ಸಿಗೆ ಹತ್ರ ಅಂತ. ತುಂಬ ಒಳ್ಳೇದಾಗಲಿ. ಮೋಕ್ಷ. ಎಲ್ಲರಿಗೂ ನಮಸ್ಕಾರ. ಫೈನಲಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ ಇವತ್ತು, ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಸೊ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಕೊನೆ ತನಕ ಇರಲಿ. ಐ ಥಿಂಕ್ ಬರೀ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಸುನಿ ಸರ್ ಎಲ್ಲ ಸಿನಿಮಾಗಳಲ್ಲಿ ಒಂದು ಸರಳವಾದ ಕತೆ ಇದ್ರು ಹೊಸದೇನೋ ಒಂದು ಟ್ರೈ ಮಾಡಿರ್ತಾರೆ. ಆ ಥರದ್ದು ಒಂದು ಹೊಸ ಪ್ರಯತ್ನ ಸಖತ್ತಾಗಿದೆ ಸರ್. ಒಂದು ಯುವ ಪ್ರೇಮಿಗಳಿಗೆ, ಯುವ ಮನಸ್ಸುಗಳಿಗೆ ಒಂದು ಅದ್ಭುತವಾದಂಥ ಹಾಡು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಈ ಹಾಡು ಆ್ಯಕ್ಚುಲಿ ಶೀಲಂ, ಇಬ್ರು ನಾಯಕಿಯರು, ಸಾತ್ವಿಕ ಅವರು, ಮೋಕ್ಷ ಅವರು ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರೆ ಓಪನಿಂಗಲ್ಲೇ ನಮ್ಮ 4 ಜನ ಪ್ರೊಡ್ಯೂಸರ್ಸು, ಅದ್ರಲ್ಲಿ ಒಬ್ರು ಒಂದು ಡೈಲಾಗ್ ಹೊಡೆದ್ರಲ್ಲ ಸರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಮಂಡ್ಯ ಸ್ಲ್ಯಾಂಗ್ ಇತ್ತು ಅದೊಂಚೂರು. ಯಾರವರು? ಲೋಕೇಶ್ ಅವರು. ಅದಾದ್ಮೇಲೆ ನಮ್ಮ ನಿರ್ದೇಶಕರು, ಏನ್ ಸರ್ ಅದು ಹೇರ್ ಸ್ಟೈಲು, ಏನ್ ಲುಕ್, ಅದು ಏನ್ ಎಮೋಷನ್ಸು. ಆಮೇಲೆ ಸಂತೋಷ್ ಸರ್ ಒಂದು ಶಾರ್ಟ್ ಅಲ್ಲಿ, ಸೊ ಒನ್ ಟೇಕ್ ಹಾಡಲ್ವಾ ಇದು, ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಶಾರ್ಟ್ ಅಲ್ಲಿ ತೆಗೆದಿರುವಂತ ಹಾಡು. ಅದು ಟೆಕ್ನಿಕಲ್ ಆಗಿ ಸಂತೋಷ್ ಸರ್ ಸರಿ ಅದನ್ನ ಮಾತನಾಡೋದಕ್ಕೆ. ಮೊದಲಿಗೆ ಜುಡಾ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಂತೋಷ್ ಸರ್ ನೀವು ಬಂದ್ಬಿಡಿ. ಇನ್ನೊಂದು ಮೈಕ್ ಕೊಡಿ. ಹಾಡು ಮೆಲೋಡಿಯಸ್ ಆಗಿದೆ, ಒಂದು ಹೊಸ ಪ್ರಯತ್ನ ಆಗಿದೆ, ಎಲ್ಲ ಟೀಮ್ ಅವ್ರನ್ನೂ ತೋರಿಸುವಂತ ಪ್ರಯತ್ನ. ಯಾರ್ದಿದು ಐಡಿಯಾ? ಡೆಫಿನೆಟ್ಲಿ ಡೈರೆಕ್ಟರ್ ಸರ್ಸ್ ಐಡಿಯಾ. ಹಾಂ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ವಂದನೆಗಳು. ಒಂದು ಒಳ್ಳೆ ಸಾಂಗ್ ಮಾಡಬೇಕಂದ್ರೆ ಕೆಲವರು ಒಂದು ಸೂಪರ್ ಮೂಡ್ ಇರಬೇಕು ಅಂತ ಹೇಳ್ತಾರೆ, ಅಥವಾ ಒಂದು ಇನ್ಸ್ಪಿರೇಷನ್ ಇರಬೇಕಂತ ಹೇಳ್ತಾರೆ. ಬಟ್ ಐ ಬಿಲೀವ್
when you're surrounded by good people with you, when you're surrounded with good hearted people, ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಮ್ಯೂಸಿಕ್ ಬರುತ್ತೆ. In that way, I've been blessed with a great director and a great team. Especially Sheelam, I think I would describe you as with a lot of patience you had over the last 3 years, and idu banbitu nim first screen presence on film material. And now Ram Movies, Mr. Ramesh sir ge tumba thanks for blessing us with this film. Moksha and Satvika, you all have really performed so well. It was great scoring music to you all on screen, and Nam Santosh sir has brought life to the entire cinema. Very loving director, very kind director. ಇದನ್ನೆಲ್ಲ ಅವರೇ ಹೇಳ್ಕೊಟ್ರು ಈ ಥರ ಮಾತಾಡಬೇಕಂತ. ಸೊ ಅಷ್ಟು ಗೈಡ್ ಮಾಡ್ತಾರೆ ನನ್ನನ್ನು ಲೈಫಲ್ಲಿ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಐ ಲವ್ ಯು ವೆರಿ ಮಚ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ್ ಸಾಂಗ್ ಇಸ್ ಔಟ್ ಟುಡೇ. ಥ್ಯಾಂಕ್ಸ್ ಟು ಸಂಜಯ್ ಹೆಗ್ಡೆ. ಸುನಿ ಸರ್ ಲಿರಿಕ್ಸ್ ಇಷ್ಟ ಆಯ್ತಾ ಎಲ್ರಿಗೂ? Awesome. Mainly I would like to thank some musician friends in my life. Nam Chetan Naik kuda bandidare ivattu. He is our musical supervisor. He takes care of all our recordings. And some of the names that I want to mention, Mr. George Thomas. ಇವರೆಲ್ಲ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. They really need to get their due respect. And Chetan Naik, George Thomas, Prakash, my engineer, Nikshep Gowda, he's from Mangalore, Neetu, Buttu sir, ಮತ್ತೆ ಲೈನಲ್ ಜೂಡ್. ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದರೆ, ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವೈಲಿನ್. ನಮ್ಮಪ್ಪ ಸೋಲೋ ವೈಲಿನ್ ನುಡಿಸಿದ್ದಾರೆ ಈ ಸಾಂಗಿಗೆ. ಚಿಕ್ಕ ವಯಸ್ಸಿಂದ ಐ ಯೂಸ್ ಟು ಆಸ್ಕ್ ಹಿಮ್, ಈ ಎಕ್ಸ್ಕ್ಯೂಸ್ ಮೀ ಮೂವಿ ಮತ್ತು H2Oದಲ್ಲಿ ಎಲ್ಲ ಅವ್ರು ಬರ್ಸಿದ್ದಾರೆ. ಐ ಯೂಸ್ ಟು ವಾಂಟ್ ವೆನ್ ಆ ಆಪರ್ಚುನಿಟಿ ನನಗೆ ಬರುತ್ತೆ ಅಂತ ನನ್ನ ಲೈಫಲ್ಲಿ. ಇವತ್ತು ನಮ್ಮ ಸಾಂಗಿಗೆ ಅವರು ಈಸ್ ಪ್ಲೇಡ್ ದ ವೈಲಿನ್. ಐ ವೆರಿ ಥ್ಯಾಂಕ್ಫುಲ್. ನಮ್ಮ ತಮ್ಮ ಜಾರೆಡ್ ಸ್ಯಾಂಡಿ ಕೂಡ ವಿಡಿಯೋದಲ್ಲಿ ಫೀಚರ್ ಆಗಿದ್ದಾರೆ. ಥ್ಯಾಂಕ್ಸ್ ಟು ಹಿಮ್, ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾನ್ಸ್, ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಒನ್ ಟೇಕಲ್ಲೇ ಈ ಸಾಂಗ್ ರೆಡಿ ಮಾಡಿದ್ರು. ಒನ್ ಟೇಕ್ ಅಂದರೆ ಒನ್ ಟ್ಯೂನ್ ಕಳ್ಸಿದ ತಕ್ಷಣ ಅವ್ರು ಓಕೆ ಅಂತ ಹೇಳಿದ್ರು. ಫಸ್ಟ್ ಟ್ಯೂನೇ ಓಕೆ ಮಾಡಿದ್ರು ಸರ್. ಯಾ 5 ಸಾಂಗ್ ಇದೆ ಸರ್ ಸಿನಿಮಾದಲ್ಲಿ. ಎಲ್ಲದನ್ನು ಲೈವ್ ಮಾಡ್ತೀವಿ, ಎಲ್ಲದನ್ನು. ದಟ್ ಈಸ್ ಒನ್ ಥಿಂಗ್ ದಟ್ ಐ ಲವ್, ಬಿಕಾಸ್ ನಾವು ಎಲ್ಲೋದ್ರೂ ಕೂಡ, ಚೆನ್ನೈ, ಬಾಂಬೆ ಎಲ್ಲೋದ್ರೂ ಕೂಡ ನಮ್ಮ ಕಮ್ಯುನಿಟಿ, ನಮ್ಮ ಕರ್ನಾಟಕ ಮ್ಯೂಸಿಷಿಯನ್ಸ್ಗೆ ಐ ಮೇಕ್ ಶೋರ್ ಎವ್ರಿಬಡಿ ಗೆಟ್ಸ್ ದೇರ್ ಡ್ಯೂ ಜಾಬ್ ಡನ್. ಇಲ್ಲಿಂದ ಬ್ಯಾಂಗ್ಳೂರ್ ಸ್ಟ್ರಿಂಗ್ ಎನ್ಸೆಂಬಲ್ ಇರಲಿ, ಪರ್ಕಷನ್ ಟೀಮ್ಸ್ ಇರಲಿ, ಇಟ್ಸ್ ನೈಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅವ್ರು ಹಾಕಿರೋ ಎಫರ್ಟ್, ನಮ್ಮದು ಬರೀ ಐಡಿಯಾ ಅಷ್ಟೇ. ಅವ್ರು ಬಂದು ನುಡಿಸಿರೋದು, ಅವ್ರ ಟೈಮ್ is what we are all seeing today on screen. Thank you sir. ಎಷ್ಟನೇ ಹಾಡು ಸರ್ ಜೊತೆ ನಿಮ್ಮದು, ಸುನಿ ಸರ್ ಜೊತೆ? 4 ಆಲ್ಬಮ್ಸ್ ಮಾಡಿದ್ದೀವಿ. 4 ಅಲ್ವಾ? ಮೇಲಮ್ಮ, ಚಮಕ್, ಸಖತ್. ಈಗ ಅದು ಯಾಕೆ ನಿಮ್ಮ ಕಾಂಬಿನೇಷನ್ ರಿಪೀಟ್ ಆಗ್ತಾ ಇರುತ್ತಲ್ಲ? ನಾನು ಬಿಡಲ್ಲ ಅವ್ರನ್ನ. ನೀವು ಬಿಡಲ್ವಾ? ಅವ್ರು ಬಿಡಲ್ಲ? ನಾನು ಬಿಡಲ್ಲ ಅವ್ರು, ನೀವು ಬಿಡಲ್ಲ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ತುಂಬಾ ಒಳ್ಳೇದಾಗ್ಲಿ. ಸಾಂಗ್ ಅದ್ಭುತವಾಗಿದೆ. ಸಂತೋಷ್ ಸರ್, ಓವರ್ ಟು ಯು. ಹೌದು, ಕರೆಕ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು ಬೇರೆ ಶೂಟಿಂಗಲ್ಲಿದೆ. ಮತ್ತು ಬನ್ನಿ ವಿಲಿಯಂ ಬಂದಿದ್ದಾರ ಸರ್? ದಯವಿಟ್ಟು ಬನ್ನಿ. ನಾನು ಆಗ್ಲೇ ಇಂದ 10 ಸಲ ಕೇಳಿದೆ, ಬರ್ತಾರೆ ಅಂದರು, ಬಂದಿದ್ದಾರೆ ಅಂತ ಯಾರು ಹೇಳಲಿಲ್ಲ. ಓಕೆ ಸರ್. ಯಾಕಂದರೆ ಸಾಂಗ್ 3.5 ನಿಮಿಷದಲ್ಲಿ ಮುಗಿದೋಗಿದೆ. ಬಟ್ ಅದಕ್ಕೆ ಇವರು ಹಾಕಿರೋ ಎಫರ್ಟ್ ಇದೆಯಲ್ಲ ಸರ್, ಅದು ತುಂಬ ಕಷ್ಟ. ಯಾಕಂದರೆ ಬೆಳಿಗ್ಗೆ ಮೋಸ್ಟ್ಲಿ 6:30 ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಮುಗಿದಾಗ ಆಲ್ಮೋಸ್ಟ್ ಬೆಳಿಗ್ಗೆ 4 ಗಂಟೆನ 5 ಗಂಟೆನೇ ಆಗೋಗಿತ್ತು. ಅದಕ್ಕಿಂತ ಮುಂಚೆ ಯಾಕಂದರೆ ರಿಹರ್ಸಲ್ ಕೂಡ ಒಂದು 2-3 ದಿವಸ ಮಾಡಿದ್ದಾರೆ ನಮ್ಮ ಕೊರಿಯೋಗ್ರಾಫರ್ ಮಧು ಜೊತೆ ಸೇರಿಕೊಂಡು. ಯಾಕಂದರೆ ಇದು ಈ ಥರದ್ದು ಸಾಂಗ್ ತುಂಬ ಕಷ್ಟ ಇರೋದು DOPಗಳಿಗೆ. ಯಾಕಂದರೆ ಒಂದು ಇದನ್ನು ಕಂಪೋಸ್ ಮಾಡಿದ್ರೆ, ಯಾಕಂದರೆ ನಮ್ಮ ಮಧು ಕಂಪೋಸ್ ಮಾಡ್ತಾರೆ. ಬಟ್ ಕಂಪೋಸ್ ಮಾಡಿದ ಮೇಲೆ
ಶೂಟ್ ಮಾಡೋದಿಲ್ಲ, ಸಿಂಗಲ್ ಶಾಟ್. ಯಾಕಂದರೆ ನೀವು ಲೈಟ್ ಇಟ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಸ್ಪೇಸ್ ಚಿಕ್ಕದಾಗಿರುತ್ತೆ, ಬ್ಯಾಕ್ಗ್ರೌಂಡು ಜಾಸ್ತಿ ಎಕ್ಸ್ಪೋಸ್ ಆಗಬಾರ್ದು. ಈ ಥರದಲ್ಲಿ ಚಿಕ್ಕ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಡೀಟೇಲ್ಸ್ನ ತಲೆಯಲ್ಲಿ ಇಟ್ಕೊಂಡು ಈ ಥರ ಸಾಂಗ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಒಂದು 3-4 ದಿವಸಕ್ಕೆ ಸಾಂಗ್ ಈ ಥರ ಮಾಡೋದು ಸುಲಭ, ಬಟ್ ಒಂದು ಸಿಂಗಲ್ ಟೇಕಲ್ಲಿ 3.5 ನಿಮಿಷದಲ್ಲಿ ಈ ಸಾಂಗ್ ಮಾಡೋದು ಇದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಜಾಬ್. ಅದರಲ್ಲೂ ನಮ್ಮ ಸ್ಟಡಿ ಕ್ಯಾಮ್ ಆಪ್ರೇಟರ್, ಅವನ ಹೆಸರು ಮರ್ತುಬಿಟ್ಟೆ, ಗಿಂಬಲ್ ಹ್ಯಾಂಡಲ್ ಮಾಡಿ. ಗಿಂಬಲ್ ಅನಿಲ್ ಬನ್ನಿ. ಅಂದ್ರೆ ಟೆಕ್ನಿಕಲ್ ಟೀಮ್ ತುಂಬಾ ಗಟ್ಟಿಯಾಗಿರ್ಬೇಕು ಈ ತರದ್ ಒಂದು ಪ್ರಯತ್ನ ಮಾಡ್ಬೇಕಾದ್ರೆ. ಯಾಕಂದ್ರೆ ಈ ಒಂದು ಸಿನಿಮಾ ಕ್ಯಾಮ್ರಾ ನಮ್ಮ ಸ್ಟಿಲ್ ಕ್ಯಾಮ್ರಾ ಥರ ಅಲ್ಲ, ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ. ಆ ಕ್ಯಾಮ್ರಾ ಕೈಲಿ ಹಿಡ್ಕೊಳ್ಳೋದೇ ಕಷ್ಟ, ಅದ್ರ ಜೊತೆ ಅದನ್ನು ಗಿಂಬಲಲ್ಲಿ ಹಿಡ್ಕೊಳ್ಳೋದಿದೆಯಲ್ಲ ಸರ್, ಅದೇನು ಒಂದು ಟೇಕ್ ಅಲ್ಲ, ಆಲ್ಮೋಸ್ಟ್ ಒಂದು 10-15 ಟೇಕ್ ಆಗಿದೆ, 14 ಟೇಕ್ಸ್. ಒಂದು ಪಾಯಿಂಟಲ್ಲಿ ನಾವು ಅಂದ್ಕೊಂಡ್ವಿ ಕಟ್ ಮಾಡಿ ಮಾಡೋಣ ಅಂತ, ಬಟ್ ಆದರೂ ವಿಲಿಯಮ್ ಸರ್ ಮತ್ತು ಇವೆಲ್ಲ ನಾವು ಮಾಡ್ತೀವಿ ಅಂದರು. ಹಾಗಾಗಿ ಯಾಕಂದ್ರೆ ನಾನು ಬರೀ ಆ್ಯಕ್ಟ್ರ್ ಅಷ್ಟೇ, ನಾನು ನಿಲ್ಲಿಸ್ಬಿಟ್ಟಿದ್ರು, ಯಾಕಂದ್ರೆ ನಾನು ಬೇರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ. ಬಟ್ ಎಲ್ಲ ಕ್ರೆಡಿಟ್ ನಿಮಗೆ ಸಲ್ಬೇಕು ಸರ್. ಹಾಗೆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಯಾಕಂದರೆ ಸುನಿ ಬಗ್ಗೆ ಏನು ನಾನು ಹೇಳೋ ಅಗತ್ಯ ಇಲ್ಲ, ಯಾಕಂದರೆ ನಂದು ಮತ್ತು ಒಂದು 5ನೇ ಸಿನಿಮಾ ಕಾಣುತ್ತೆ ಯೂಶ್ವಲಿ. ಯಾಕಂದರೆ ನಾನು ಇಲ್ಲ ಇವ್ರು ಯಾರೊಬ್ಬರು ಇದ್ದೇ ಇರ್ತೀವಿ ಸುನಿ ಸಿನಿಮಾದಲ್ಲಿ. ಹಾಗೆ ನಮ್ಮ ನಿರ್ಮಾಪಕರು, ಯಾಕಂದರೆ ತುಂಬ ಪ್ಯಾಷನ್. ಅಂದರೆ ನಾನು ಅವ್ರನ್ನೊಂದು 4-5 ತಿಂಗಳಿಂದ ನೋಡ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ಅವರಿಗಿರುವ ಪ್ರೀತಿ ಮತ್ತು ಅದ್ರ ಬಗ್ಗೆ ಇರುವ ನಾಲೆಜ್ ಇದೆಯಲ್ಲ ಸರ್, ಅದು ವಂಡರ್ಫುಲ್. ನೀವು ಪ್ರೊಡ್ಯೂಸರ್ ಆಗಿರೋದು ನಮಗೆ ತುಂಬ ಖುಷಿ. ಹಾಗೆ ನಮ್ಮ ಕಲಾವಿದರು, ಯಾಕಂದರೆ ಶೀಲವನ್ನು ನಾನು ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ ಪಾಪ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಕೊಂಡು, ಅಸಿಸ್ಟೆಂಟ್ ಡೈರೆಕ್ಟ್ರ್, ಕೋ ಡೈರೆಕ್ಟ್ರ್. ಸುನೀಲ್ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿದ್ದಾನೆ. ಅವನು ಇಷ್ಟು ವರ್ಷ ಒಂದು ತಾಳ್ಮೆ ಇರ್ಬೋದು, ಒಂದು ಹಾರ್ಡ್ ವರ್ಕ್ ಇರ್ಬೋದು, ಅದೆಲ್ಲ ಈ ಸಿನಿಮಾ ಅವನಿಗೆ ಒಳ್ಳೆ ಇದು ಕೊಡುತ್ತೆ, ಅವನ ಕರಿಯರ್ ಚೆನ್ನಾಗಾಗತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ. ಹಾಗೆ ಇಬ್ಬರು ನಾಯಕಿಯರು ಆಲ್ರೆಡಿ ನೀವು ನೋಡಿದ್ದಾರೆ, ಇಬ್ಬರು ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಸಿನಿಮಾದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಬಟ್ ಜುಡ ಮತ್ತು ಅದೇ ನಂದು ಮೋಸ್ಟ್ಲಿ ಜುಡ ಮಾಡಿದ್ದೆಲ್ಲ ಸಾಂಗ್ ಎಲ್ಲ ಸಿನಿಮಾ ನಾನೇ ಮಾಡಿದ್ದು ಕಾಣುತ್ತೆ ಸುನಿ ಜೊತೆ. ಅದು ಪ್ರಶ್ನೆ ನಿಮಗೂ ಕೇಳಬೇಕು, ಮತ್ತೆ ಅವ್ರ ಜೊತೆನೇ ಸಿನಿಮಾ ಮಾಡ್ತಿದ್ದೀರಲ್ಲ, ಆ ಕಾಂಬಿನೇಷನ್ ಅಂತ. ಬಟ್ ಏನಂದರೆ ಜುಡಂದು ಏನು ಸ್ಪೆಷಾಲಿಟಿ ಅಂದರೆ ತುಂಬ ಕಂಟೆಂಪರರಿ. ಏನೇ ಸಾಂಗ್ ಮಾಡಿದ್ರು, ತುಂಬ ಸ್ಲೋ ಸಾಂಗ್ ಮಾಡಿದ್ರು ಅದರಲ್ಲಿ ಏನೋ ಒಂದು ಬೀಟ್ಸ್ ಇರುತ್ತೆ, ತುಂಬ ಕಂಟೆಂಪರರಿ. ಯಾಕಂದ್ರೆ ನಾನು ಮ್ಯೂಸಿಕ್ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಬಟ್ ಅದು ಸೌಂಡಿಗೆ ಒಂಥರ ಬೇರೆ ಥರ ಅನಿಸುತ್ತೆ. ಯಾಕಂದರೆ ಈ ಮೆಲೋಡಿ ಸಾಂಗ್ ನೀವು ಕೇಳಿ ತುಂಬ ಸ್ಲೋ ಅನಿಸುತ್ತೆ, ಬಟ್ ಅದಕ್ಕೊಂದು ಕಿಕ್ ಇದೆಯಲ್ಲ, ಅದು ಬೇರೆ ಥರದ್ದು. ನನಗೆ ತುಂಬ ಇಷ್ಟ ಮ್ಯೂಸಿಕ್. ಯಾಕಂದ್ರೆ ನಾನು ಪ್ರತಿ ಸಲ ಸುನಿ ಪಿಕ್ಚರ್ ಮಾಡುವಾಗ ಯಾರು ಮ್ಯೂಸಿಕ್ ಅಂತ ಕೇಳ್ತೀರಿ, ನಾನು ಕಮಿಟ್ ಆಗ್ತಿದ್ದಂಗೆ. ಇಟ್ಸ್ ಸೋ ನೈಸ್ ಜುಡ. ಒಟ್ಟು ಅಂದರೆ ಎಲ್ಲ ತಂಡ ತುಂಬ ಜನ ನನ್ನ ಜೊತೆ ಈ ಸಿನಿಮಾ ಕೆಲಸ ಮಾಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ನೋಡಿ ತುಂಬ ಆ ಟೈಟ್ಲ್ ಹೆಂಗಿದೆ, ಒಟ್ಟು ವಿಜುವಲ್ಸು ಅಂದರೆ ಈ ಸಾಂಗ್ ಮಾತ್ರ ಅಲ್ಲ, ವಿಲಿಯಮ್ ಸರ್ ಇನ್ನೊಂದಷ್ಟು ದಿವಸ ಬೇರೆ ಕೆಲಸನೂ ಮಾಡಿಕೊಟ್ಟಿದ್ದಾರೆ. ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಆ ಮೋಡ ಕವಿದ ವಾತಾವರಣ ಏನು ಟೈಟ್ಲ್ ಇದೆಯಲ್ಲ ಅದೇ ಫೀಲ್ ಸಿಗುತ್ತೆ. ಥ್ಯಾಂಕ್ ಯು. ಒಂದು ಸಾಂಗಿಗೆ ಎಷ್ಟು ಜನ ವರ್ಕ್ ಮಾಡಿದ್ದಾರೆ? ಈ ಸಾಂಗ್ ಸರ್? ಹಾಂ, ಈ ಹಾಡಿಗೆ ಸರ್ ಒಂದು 100-105 ಜನ ಕೆಲಸ ಮಾಡಿದ್ದಾರೆ. ಯಾಕಂದರೆ ನೋಡೋಕ್ಕೆ ಅಂದರೆ ಒಂದು ಶಾರ್ಟ್ ಅನಿಸ್ತೀವಿ, ಬಟ್ ತುಂಬ ಕಷ್ಟ. ಯಾಕಂದರೆ ಈ ಒಂದು ಶಾರ್ಟಲ್ಲಿ ಸಾಂಗ್ ಮಾಡೋದಿದೆಯಲ್ಲ ಸರ್, ಇಟ್ ಈಸ್ ವೆರಿ ಟಫ್. ಯಾಕಂದರೆ ಪಾಪ ಒಂದು 14 ಟೇಕ್ ಅಂದರೆ ನೀವು ಲೆಕ್ಕ ಹಾಕಿ, 14 ಟೇಕ್ ಆಲ್ಮೋಸ್ಟ್ ಕೊನೆ ತನಕ ಮಾಡಿದ್ದಾರೆ. ಅಂದರೆ 2 ನಿಮಿಷ 3 ನಿಮಿಷ ತನಕ ಮಾಡಿದ್ದು. ಸಿಂಗಲ್ ಟೇಕ್ ಓಕೆ ಆಗಿದ್ದೇ ಒಂದು 4-5 ಇತ್ತು. ಅಷ್ಟು ಹೊತ್ತು ಆ ಕ್ಯಾಮ್ರಾ ತಗೊಳ್ಳೋದು ಸ್ಟ್ರೈಟ್ ಹೋಗಲ್ಲ, ಕ್ಯಾಮ್ರಾ ಮೂಮೆಂಟಲ್ಲಿ ಮಾಡೋದಿದೆಯಲ್ಲ, ತುಂಬ ಟಫ್ ಅದು. ಥ್ಯಾಂಕ್ ಯು ಸರ್. ವಿಲಿಯಮ್ ಅವರು ಸೆಂಟರ್ ಸ್ಟೇಜ್ ಸರ್. ಥ್ಯಾಂಕ್ ಯು ಸರ್. ತುಂಬ ಸರ್ ನೀವು ಸೆಂಟರ್ ಸ್ಟೇಜ್ ಬರಲಿಲ್ಲ ಅಂದರೆ ಈಗ ನನಗೆ ಬೈತಾರಲ್ಲ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಮಗೆ ಬ್ಯಾಕ್ ಸಪೋರ್ಟ್ ಇದ್ದಿದ್ದು ಸಂತೋಣ. ಶೂಟಿಂಗಲ್ಲಿದ್ದರೂ ಸಹ ಆ್ಯಕ್ಚುಲಿ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟು, ಲೈಟಿಂಗ್ ಟ್ರ್ಯಾಕಿಂಗ್ ಇರ್ಬೋದು, ಆಮೇಲೆ ಪೊಸಿಷನ್ಸಿಂಗ್ ಇರ್ಬೋದು, ಎಲ್ಲನೂ ಕ್ಲೀನಾಗಿ ನಮಗೆಲ್ಲ ಗೈಡ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಬಟ್ ಅವ್ರು ಹೇಳ್ಕೊಳ್ತಿಲ್ಲ. ಐ ಆಮ್ ರಿಯಲಿ ಅಪ್ರಿಷಿಯೇಟ್ ದಟ್. ಅಂದರೆ ನನ್ನನ್ನು ತುಂಬ ಮೇಲೆ ಎತ್ತಿಡಿತಾ ಇದ್ದಾರೆ. ಅವ್ರ ದೊಡ್ಡತನ ಅದು. ಆ್ಯಕ್ಚುಲಿ ಅವ್ರ ಬೆನ್ನೆಲುಬೇ ನಾವು. ಅವ್ರಿಲ್ಲ ಅಂದರೆ ನಮಗೇನು ಮಾಡೋಕ್ಕಾಗ್ತಿರಲಿಲ್ಲ ಸರ್. ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ಆಮೇಲೆ ಸಾರಿ, ತುಂಬ ಪೇಷನ್ಸ್ ಇತ್ತು ಎಲ್ಲರಿಗೂ. ಬೆಳಗಿನ ಜಾವ ತನಕ ಶೂಟ್ ಮಾಡಿದ್ವಿ. ಶೀಲಂ ಸರ್ ಅಂತೂ ಫುಲ್ ಎನರ್ಜಿ ಕಳ್ಕೊಬಿಟ್ಟಿದ್ರು ಸರ್ ಬೆಳಗಿನ ಜಾವ.